सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, we all welcome you for today's satsang. ಅಣ್ಣ, ನಮಸ್ಕಾರ ಪ್ರವೀಣ್, ಯು ವಿಲ್ ಪ್ರೊಸೀಡ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಇಲ್ಲ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಸಹ ಪ್ರಶ್ನೆಯನ್ನು ಕಳಿಸಿದರು ಅಣ್ಣನವರಿಗೆ ಓದಿದ್ದಲ್ಲ. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ ತಗೊಳ್ಳಿಪ್ಪ. ಅಣ್ಣ, ಒಬ್ರು ಪ್ರಶ್ನೆ ಕೇಳಿದಾರಣ್ಣ, ಹೂ ವಿಲ್ ಡಿಸೈಡ್ ವಿಚ್ ಈಸ್ ಗುಡ್ ಕರ್ಮ ಆರ್ ಬ್ಯಾಡ್ ಕರ್ಮ, ಆನ್ ವಾಟ್ ಬೇಸಿಸ್ ಇಟ್ ವಾಸ್ ಕ್ಯಾಲ್ಕುಲೇಟೆಡ್ ಅಂತ ಕೇಳಿದಾರೆ. It is your own actions will decide whether it is good karma or bad karma. If you are selfish and want to do for yourself any karma, it is bad karma. If it is for the if it is for the mankind and the benefit of the human mankind,
then it is good karma. Whatever you do for yourself, to bring yourself, to make yourself happy, ನನಗೆ ಎಲ್ಲ ಬೇಕು, ನಾನು ಚೆನ್ನಾಗಿರ್ಬೇಕು, ನಂದು ಅಂದು ಇದ್ರೆ ದಟ್ ಈಸ್ ಬ್ಯಾಡ್ ಕರ್ಮ. ಇನ್ನೊಬ್ಬರಿಗೆ ಯಾವಾಗ ನೀವು ಮಾಡ್ತಿರೋ ಅದು ಗುಡ್ ಕರ್ಮ. ಅದು ಧನ್ಯವಾದ. ಪರೋಪಕಾರ ಮಾಡೋದು ಗುಡ್ ಕರ್ಮ ಫಾರ್ ದ ಬೆಟರ್ ಆಫ್ ದ ಹ್ಯುಮ್ಯಾನಿಟಿ. This is what the rishis, they are selfless, they sacrifice their lives for the human cause. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರೆ ಅಣ್ಣ. ನಮಸ್ತೆ ಅಣ್ಣ, ಇಫ್ ಮೈ ಫಾದರ್ ಈಸ್ ಅಲೈವ್, ಕ್ಯಾನ್ ಐ ಡೂ ಪಿಂಡ ಪ್ರದಾನ ಟು ಮೈ ಆನ್ಸೆಸ್ಟರ್ಸ್? No, ಮಾಡಬಾರ್ದು. Your father who is alive, he has to do for his father, for his grandfather, for his great grandfather, for his mother, for his grandmother and great grandmother. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಡಿ ಬರ್ತೀನಿ, ನಂದು 10 ನಿಮಿಷ ಇದು ಆಯ್ತು. ನಡಿ ಬರ್ತೀನಿ. ಬರ್ಕೊಳ್ಳಿ, ಹೋಮ್ವರ್ಕ್ ಮಾಡ್ಕೊಳ್ರಿ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರೆ ಅಣ್ಣ. ನಮಸ್ತೆ ಅಣ್ಣ, ರಾಮಕೋಟಿ ರಾಮಕೋಟಿ ಒಂದು ಬುಕ್ದಲ್ಲಿ 1,00,000 ರಾಮ ನಿಯಮ ಬರೆಯಲಾಗಿದೆ. ಹೀಗೆ ನಾವು 100 ಬುಕ್ ಬರೆಯಬೇಕಾ ಅಣ್ಣ? ತುಂಬಿದ ಬುಕ್ಕನ್ನು ಏನು ಮಾಡಬೇಕು ತಿಳಿಸಿ ಅಣ್ಣ ಅಂತ ಕೇಳಿದಾರೆ. ಖಂಡಿತ 100 ಬುಕ್ಸ್ ಬರೀಬೇಕು. ಒಂದು ಬುಕ್ ಬರೆದ ಮೇಲೆ ಅದನ್ನ ಅಯೋಧ್ಯಕ್ಕೆ ಕೊರಿಯರ್ ಮಾಡ್ಬಿಡಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಮಾಡುವ ಸಮಯದಲ್ಲಿ 3 ಇಂಚಿನಷ್ಟು ಉದ್ದವಾದ ಒಂದು ಶಕ್ತಿ ನಾವು ಕುಂಕುಮ ಇಡೋ ಜಾಗದಲ್ಲಿ ಬಂದು ಐಕ್ಯ ಆಗುತ್ತೆ. ಆ ಸಮಯದಲ್ಲಿ ತಲೆ ಜುಮ್ ಎನ್ನುತ್ತದೆ. ಈ ರೀತಿ ಆಗಲು ಏನು ಕಾರಣ, ದಯವಿಟ್ಟು ತಿಳಿಸಿ ಅಣ್ಣ ಅಂತ ಕೇಳಿದರು. ಇದೆಲ್ಲ ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಆ ಸ್ಪಿರಿಚುವಲ್ ಎನರ್ಜಿಗಳು ಚಕ್ರದಿಂದ ಆಕ್ಟಿವೇಟ್ ಆಗ್ತದೆ. ಸೊ ಈ ತರ ಅನುಭವಗಳೆಲ್ಲ ಆಗ್ತದೆ. ದಿಸ್ ಇಸ್ ಒನ್ ಆಫ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ದೇ ಆರ್ ಹ್ಯಾವಿಂಗ್. ಈ ತರ ಹಲವಾರು ಎಕ್ಸ್ಪೀರಿಯನ್ಸಸ್ ಅವ್ರಿಗೆ ಆಗ್ತದೆ ಡ್ಯೂರಿಂಗ್ ದ ಸ್ಪಿರಿಚುವಲ್ ಸಾಧನ. ಇದಕ್ಕೆ ಗುರು ಇರ್ಬೇಕು ಅಂತ ಹೇಳೋದು. ಆ ಗುರು ವಿಲ್ ಟೇಕ್ ಕೇರ್ ಆಫ್ ಆಲ್ ದಿಸ್ ಟೈಪ್ ಆಫ್ ಎಕ್ಸ್ಟ್ರಾ ಎನರ್ಜೀಸ್ ಆರ್ ಫೀಲಿಂಗ್ಸ್ ಆರ್ ಎಕ್ಸ್ಪೀರಿಯನ್ಸಸ್ you get during a spiritual sadhana. You will contain it and see that you are not distracted by all these things. Your goal is to reach the ultimate samadhi state. ಧನ್ಯವಾದಗಳು ಅಣ್ಣ. ಅಣ್ಣ ಟೇಕ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಅಣ್ಣ ಲಾಸ್ಟ್ ವೀಕ್ ತಿರುಪತಿ ದರ್ಶನ ಬಗ್ಗೆ ಮಾಹಿತಿ ಕೊಟ್ಟಿದ್ರಲ್ಲ, ಅದಕ್ಕೆ ಧನ್ಯವಾದ ತಿಳಿಸಿದಾರಣ್ಣ. ಮತ್ತೆ ಅದೇ ರಿಲೇಟೆಡ್ ಒಬ್ರು ಪ್ರಶ್ನೆ ಕೇಳಿದಾರಣ್ಣ, ಈಸ್ ಇಟ್ ಮಸ್ಟ್ ಟು ವಿಸಿಟ್ ಕಾಳಹಸ್ತಿ ಆಫ್ಟರ್ ತಿರುಪತಿ ದರ್ಶನ ಅಂತ ಕೇಳಿದಾರ. ಅಲ್ಲ, ಇಟ್ ಈಸ್ ನಾಟ್ ಮಸ್ಟ್. ಆಕ್ಚುಲಿ ತಿರುಪತಿ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಕಾಳಹಸ್ತಿ ಹೋಗ್ಬಾರ್ದು. ಯು ಶುಡ್ ಗಿವ್ 24 hours ಗ್ಯಾಪ್. ಕಾಳಹಸ್ತಿ ಆಗ್ಲಿ ತಿರುತಣಿ ಆಗ್ಲಿ ಎನಿ ಕ್ಷೇತ್ರ, ಯು ಶುಡ್ ಗಿವ್ 24 hours ಗ್ಯಾಪ್. ತಿರುಪತಿ ಆದ್ಮೇಲೆ ಕಾಳಹಸ್ತಿ is one of the Panchadas. It is ವಾಯು ಲಿಂಗ ಅಲ್ಲಿ ಇರೋದು. ಅದು ಒಂದು ಪುಣ್ಯಕ್ಷೇತ್ರ. ಸರಿ ಅಣ್ಣ, ಧನ್ಯವಾದಗಳು.
ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ಅಣಬೆ ವೆಜ್ ನಾನ್ ವೆಜ್ ಗುರುಗಳೇ ಅಂತ ಕೇಳಿದಾರಣ್ಣ. ಅಣಬೆ ಅಂದ್ರೆ ಏನು ಪ್ರವೀಣ್? ಇದು ಅಣಬೆ ಅಂತ ನಾಯಿ ಕೊಡೆ ಅಂತ ಬರುತ್ತಲ್ಲಣ್ಣ, ಅಣಬೆ ತರ. ಅದೇ ಮಶ್ರೂಮ್. ಹಾ, ಮಶ್ರೂಮ್. ಇಟ್ ಈಸ್ ವೆಜಿಟೇರಿಯನ್ ಆಕ್ಚುಲಿ ಇಟ್ ಇಸ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ, ಅಣ್ಣ ಭಾಗವತ ಸಪ್ತಾಹದಲ್ಲಿ ಕೆಲವು ಪಾಯಿಂಟ್ಸ್ಗಳು ಕ್ಲಿಯರ್ ಇಲ್ಲ, ಅದ್ರ ರಿಲೇಟೆಡ್ ಕೇಳಿದಾರಣ್ಣ ಅವರು. ಅಲ್ಲ, ಸಿ ದ ಬುಕ್ ಇಸ್ ರಿಟನ್ ಬೈ ವೇದವ್ಯಾಸ ಮಹರ್ಷಿ. ಇಟ್ ಈಸ್ ವೆರಿ ಕ್ಲಿಯರ್. ಇವ್ರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ, ಅದೇ ಪ್ರಾಬ್ಲಮ್ ಬರೋದು. ಅರ್ಥ ಆಯ್ತಾ? ಅವರು ಕರೆಕ್ಟ್ ಆಗಿ ಇದನ್ನ 7 days ನಲ್ಲಿ ಓದ್ಬೇಕು. 1000 pages ಇದೆ, ಅದನ್ನ 350 to 400 pages ಮಾಡ್ಬೇಕು. ಶುರು ಮಾಡೋದು ನಾರದರು ಸಂವಾದ ಬರ್ತೈತಲ್ಲ, ಅಲ್ಲಿಂದ ಶುರು ಮಾಡ್ಬೇಕು ಅವರು. ಅವರು ಏನ್ ಕೇಳಿದಾರಂತ ಅಣ್ಣ, ತುಳಸಿ ಮತ್ತು ನೈವೇದ್ಯವನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ, ಮಧ್ಯಾಹ್ನ ಮತ್ತು ಗೋಧೂಳಿ ಕಾಲದಲ್ಲಿ ಇದೇ ವಿಧಾನವನ್ನು ಅನುಸರಿಸಿ ಅಂತ ಬರೆದಿದ್ದಾರಣ್ಣ. ಅದರ ರಿಲೇಟೆಡ್ ಅವ್ರು ಕೇಳಿದಾರಣ್ಣ. ಮಾಡ್ಬೋದು, ಅದೇ ತರ ಮಾಡ್ಬೋದು. ಅದು ಶ್ರೀಕೃಷ್ಣನ್ಗೆ ತುಳಸಿ ತುಂಬಾ ಪ್ರೀತಿ, ಅವಲಕ್ಕಿ ಪ್ರೀತಿ. ತುಳಸಿ ದಳ ತಗೋಬಹುದು, ಅವಲಕ್ಕಿ ಪಾಯಸ ಮಾಡ್ಬೋದು, ಅವಲಕ್ಕಿ ಬೆಲ್ಲ ಸೇರ್ಸಿಡ್ಬೋದು, ಇಲ್ಲ ಅವಲಕ್ಕಿ ಎಷ್ಟೋ ವಿಧಗಳಿದೆ. ಅವಲಕ್ಕಿ ಒಂದು ಉಂಡೆ ತರ ಮಾಡ್ಬೋದು. ಸೊ ಈ ತರ ಪ್ರಸಾದ ಮಾಡಿ ಅವ್ರು ತಗೋಬಹುದು. ಇಫ್ ದೇ ಆರ್ ಡಯಾಬಿಟಿಕ್ ಪೇಷಂಟ್, ಲೆಟ್ ದಮ್ ಬಿ ವೆರಿ ಕೇರ್ಫುಲ್. ಅವ್ರು ಏನಾದ್ರು ಟ್ಯಾಬ್ಲೆಟ್ ತಗೋಬಹುದು, ಏನ್ ತೊಂದರೆ ಇಲ್ಲ. ಇಫ್ ದೇ ಆರ್ ಇನ್ ದರ್ ಮೆಡಿಕೇಶನ್ ಅಂಡ್ ದೇ ಹ್ಯಾವ್ ಟು ಹ್ಯಾವ್ ದ ಸ್ಟಮಕ್ ಫುಲ್. ಅವರು ಈ ರಾಗಿ ಗಂಜಿ ಬೆಲ್ಲ ಕುಡಿಬಹುದು, ಬೆಸ್ಟ್ ಅದು. ಇಟ್ ಗಿವ್ ದಮ್ ದ ಸ್ಟ್ರೆಂತ್ ಫಾರ್ ದ ಎಂಟೈರ್ ಡೇ. ಇಲ್ಲ ಫ್ರೂಟ್ ಸಾಲಡ್, ಇಲ್ಲ ಫ್ರೂಟ್ಸ್ ತಗೋಬಹುದು, ಇಲ್ಲ ಫ್ರೂಟ್ ಜ್ಯೂಸ್ ತಗೋಬಹುದು. ಸರಿ ಅಣ್ಣ. ಆ ಕಾಲದಲ್ಲಿ ಆತರ ಇದ್ರು, ತುಳಸಿನೂ ನೀರು ತಗೊಂಡು ಸೇವೆ ಮಾಡಿ ಶ್ರೀಮದ್ ಭಾಗವತನ್ನ ಪಾರಾಯಣ ಮಾಡ್ತಾ ಇದ್ರು. ಸರಿ ಅಣ್ಣ. ಅದೇ ಅಕ್ಕ ಬಂದೋಣ, ಸಪ್ತಾಹ ಮಾಡುವಾಗ ಬೆಳಗ್ಗೆ 3:30ರಿಂದ ರಾತ್ರಿ 11:45 ಮತ್ತು ಅಗತ್ಯವಿರುವಾಗ ಮಧ್ಯಾಹ್ನ ವಿರಾಮವನ್ನು ತೆಗೆದುಕೊಳ್ಳಬಹುದಾ ಅಂತ ಕೇಳಿದಾರೆ. ಹೌದು, ಎವ್ರಿ 2 hours or 3 hours ದೇ ಕ್ಯಾನ್ ಟೇಕ್ ರೆಸ್ಟ್. ಬಟ್ ರೆಸ್ಟ್ ತಗೊಳ್ಳೋದು ದೇ ಶುಡ್ ನಾಟ್ ಗೋಯಿಂಗ್ ಟು ಸ್ಲೀಪ್. ಅದು ಒಂದು. ಕೆಲವರು ಏನ್ ಮಾಡ್ತಾರೆ, ರೆಸ್ಟ್ ಅಂತ ಮಲ್ಕೊಂಡ್ ಬಿಡ್ತಾರೆ, ಅವಾಗ ಅವ್ರು ಮಾಡಿದ್ರು ರಥ ಹೋಗ್ಬಿಡ್ತದೆ. ದೇ ಶುಡ್ ಕೀಪ್ ದಮ್ ಅವೇಕ್. ಹೋಗಿ ಒಂದ್ ಚೇರ್ ಅಲ್ಲಿ ಕೂತ್ಕೊಂಡು ಅಲ್ಲಿನೂ ನಿದ್ರೆ ಮಾಡಬಾರ್ದು. ಅಟ್ ಎನಿ ಕಾಸ್ಟ್ ದೇ ಶುಡ್ ನಾಟ್ ಸ್ಲೀಪ್, ಬಟ್ ದೇ ಕ್ಯಾನ್ ಟೇಕ್ ರೆಸ್ಟ್. ದೇ ಶುಡ್ ಬಿ ಇನ್ ದ ಅವೇಕನಿಂಗ್ ಸ್ಟೇಟ್. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಾರಣ್ಣ, ಅಣ್ಣ ಮಂತ್ಲಿ ಸೈಕಲ್ ಟೈಮ್ನಲ್ಲಿ ಹೆಣ್ಣು ಮಕ್ಕಳು ಯಾವ ಮಂತ್ರವನ್ನು ಹೇಳಬಾರದು ಅಂತ ಕೇಳಿದಾರೆ. Any Bijakshara mantra should not be recited by them in general. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ಅಣ್ಣ ನಮಸ್ತೆ ಅಣ್ಣ, ವಾಟ್ ವಿಲ್ ಹ್ಯಾಪನ್ ಇಫ್ ಎ ಸ್ನೇಕ್ ಎಂಟರ್ಸ್ ದ ಹೋಮ್ ಅಂಡ್ ವಾಟ್ ಈಸ್ ದ ಸೈನ್ ಅಂತ ಕೇಳ್ತಾರೆ. ಸ್ನೇಕ್ ಅದು ಈ ಕಾಲದಲ್ಲಿ ಏನಾಗಿದೆ, ವಿ ಆರ್ ಆಕ್ಯುಪೈಂಗ್ ದೇರ್ ಪ್ಲೇಸ್, ವಿ ಆರ್ ಬಿಲ್ಡಿಂಗ್ ಹೌಸಸ್ ಇನ್ ಪ್ಲೇಸ್, ಸೊ ದೇ ಆರ್ ಕಮಿಂಗ್. ಅದನ್ನ ಯಾರಾದ್ರೂ ಸ್ನೇಕ್ ಕ್ಯಾಚರ್ನ ಹಿಡಿದು ಅದನ್ನ ಆಚೆ ಕಳ್ಸ್ಬಿಡ್ಬೇಕು. ಅದು ಕಚ್ಚಿದ್ರೇನೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ದ ಹೌಸ್, ಸ್ನೇಕ್ ಕ್ಯಾಚರ್ನ ಕರೆದು ಅದನ್ನ ತಗೊಂಡೋಗಿ ಎಲ್ಲಾದ್ರೂ ಆಚೆ ಕಡೆ ಬಿಡ್ಬಿಡ್ಬೇಕು. ಬಟ್ ಅದನ್ನ ಯಾವ ತರ ನೀವು ಅದನ್ನ ಹಾರ್ಮ್ ಮಾಡಬಾರ್ದು. ನಾವು ಟ್ರೈ ಟು ಕಿಲ್ ಇಟ್. ಸರ್ಪದೋಷ ತುಂಬಾ ಕೆಟ್ಟದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಾರಣ್ಣ, ಅಣ್ಣ ನಮಸ್ತೆ, ಪ್ರದೋಷ ಪೂಜಾ which we do to Krishna, which we should do it in Krishna ಪಕ್ಷ or ಶುಕ್ಲ ಪಕ್ಷ ಅಂತ ಕೇಳ್ತಾರಣ್ಣ. ನೋಡಿ, ಪ್ರದೋಷ ಕಮ್ಸ್ ಇನ್ ಬೋತ್ ಶುಕ್ಲ ಪಕ್ಷ ಅಂಡ್ ಕೃಷ್ಣ ಪಕ್ಷ. ಆನ್ ತ್ರಯೋದಶಿ ಡೇ ಇಟ್ ಕಮ್ಸ್. ಆವಾಗ ಈಶ್ವರ ದೇವಸ್ಥಾನದಲ್ಲಿ
ನಂದಿಗೆ ಶಾಸ್ತ್ರ ಪ್ರಕಾರ ಅಭಿಷೇಕ ಮಾಡ್ತಾರೆ ಆ ಒಂದ್ ದಿವಸ. ಸೊ ಅದರಲ್ಲಿ ಯು ಕ್ಯಾನ್ ಪಾರ್ಟಿಸಿಪೇಟ್. It is very good. It will help you in so many ways. You can take any one of the Abhishek items and give it to be done as Abhishekam to Nandi. That also will give you benefits. Participating in Pradosha Puja is very, very good for the person. It will remove a lot of doshas and negatives. ಧನ್ಯವಾದಗಳು ಅಣ್ಣ. ಸಾರಿ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಗುರು ಅವರು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ಹೇಳಿದ್ದಾರ, ಅವರ ಪೂಜೆ ಮಾಡೋದು ಹೇಗೆ ಸ್ವಲ್ಪ ಹೇಳಿ ಅಂತ ಕೇಳಿದಾರಣ್ಣ. ಇಲ್ಲ, ಅವರು ಬಂದು ಭಕ್ತ ಪ್ರಹ್ಲಾದ್ ಅವರು ಸಾಕ್ಷಾತ್. ಅರ್ಥ ಆಯ್ತಾ? ಅವ್ರನ್ನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮಗೆ ರಾಘವೇಂದ್ರ ಅವರು ಅನುಗ್ರಹ ಮಾಡ್ತಾರೆ. ತಪ್ಪೇನಿಲ್ಲ ಅವ್ರನ್ನ ಪೂಜೆ ಮಾಡೋದ್ರಲ್ಲಿ, ಆರಾಧನೆ ಮಾಡೋದ್ರಲ್ಲಿ. ಧನ್ಯವಾದಗಳು ಅಣ್ಣ. ಬಿಕಾಸ್ ಗಾಡ್ ಏನ್ ಗೊತ್ತಾ, ಭಗವಂತ ಏನ್ ಮಾಡ್ತಾನೆ, ಅವ್ರಿಗಿಂತ ಪೂಜೆ ಮಾಡೋ ಬದಲು ಅವ್ರ ಭಕ್ತನ ನಾವು ಆರಾಧನೆ ಮಾಡಿದ್ರೆ, ಅವ್ರಿಗೆ ಸಹಾಯ ಮಾಡಿದ್ರೆ, ಈಸ್ ಮೋರ್ ಪ್ಲೀಸ್ಡ್. ಸಿನ್ಸ್ ಪ್ರಹ್ಲಾದ is a great devotee of Mahavishnu. And, so definitely he has come as Raghavendra manifested, who is also a great devotee of Sri Rama. So ಅವ್ರಿಗೆ ಆರಾಧನೆ ಮಾಡೋದಲ್ಲಿ ಭಗವಂತ will be very pleased. ಧನ್ಯವಾದಗಳಣ್ಣ. ಒಬ್ರು ಅಕ್ಕ ಚಾಟಲ್ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. In one of your older Zoom videos, you mentioned that once we step into the spiritual path, it is natural to face the challenges in material life. What should we do during such times ಅಂತ ಕೇಳಿದಾರಣ್ಣ. Once you take the spiritual path, you should take the path having a guru. So the guru will take care and help you in your material life, both good and bad. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದಾರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. I have a question regarding our origin and the cycle of birth. It is said that human come from Parabrahma Loka. May I kindly ask from which Loka animals originated? Also, I would like to understand if it is true that based on the karma, human can be born as animal in their next janma. Is this concept accurate according to our spiritual scriptures? You see, we are all created by Parabrahma and we are dwelling in Parabrahma Loka as on a car windscreen. ಕಾರ್ ವಿಂಡ್ ಸ್ಕ್ರೀನ್ ಇದೆಯಲ್ಲ, ಅದರ ಮೇಲೆ ಡ್ಯೂ ಡ್ರಾಪ್ಸ್ ತರ ನಾವು ಪರಬ್ರಹ್ಮ ಲೋಕದಿದ್ವಿ. And all these 84 lakh species, both animal kingdom and plant kingdom, they were all created by Chaturmukha Brahma. And once you are born as a human, you will be reborn as a human as per your karmas. It will be going on as you are caught in the maya of birth and death. But only unless and until you are cursed by a spiritual personality or a rishi, then you will be born as a tree or a animal. For example, ಕೃಷ್ಣಂದು ಲೀಲೆ, ಬಾಲಲೀಲದಲ್ಲಿ ಆ ಟ್ವಿನ್ ಟ್ರೀಸ್ ಇದಾರಲ್ಲ, ದೇ ಆರ್ ದ ಸನ್ ಆಫ್
Kubera, not a Kubera and Innum Kubera. So they were released when Sri Krishna goes in between the trees. They were cursed because they were having Jalakrida on the earth. They had come from Kubera Loka. At that time, Narada Maharshi was passing. They were not giving the due respect. Narada Maharshi got angry and he cursed them to become trees. And also he gave the antidote for the curse, telling that in Dwapar Yuga, Sri Krishna will be born. By him, you will come back to your original form as Nalakubera and Nulkubera. This is a daring example it is. ಧನ್ಯವಾದಗಳು ಅಣ್ಣ. Hmm. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಮಾತಾಡೋದಿದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಬಿಂದು ಅಕ್ಕ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದೆ, ಹೇಳಿಮ್ಮ. ಅಣ್ಣ, ಇವಾಗ ನೀವ್ ಹೇಳಿದ್ರಲ್ವಾ ಅಣ್ಣ, ಅದೇ ರಾಘವೇಂದ್ರ ಸ್ವಾಮಿದು, ಆದ್ರೆ ನಾವ್ ಇವಾಗ ಗುರು ಅದು ಗುರುಗಳಾಗಿ ಸ್ವೀಕರಿಸಿದಿರಲ್ವಾ ಅಣ್ಣ? ಹೌದು. ಆದ್ರೂ ಇದು ರಾಘವೇಂದ್ರಂಗ್ ಹೋಗ್ಬೇಕಾ ಅಣ್ಣ? ಅಲ್ಲ, ಅದು ನಿಮ್ಮಿಚ್ಛೆಮ್ಮ, ನಿಮ್ದು. ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದ್ರೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಅವ್ರ ಬ್ಲೆಸ್ಸಿಂಗ್ ತಗೊಂಡ್ ಬನ್ನಿ. ಏನ್ ಅದ್ರಲ್ಲಿ ನಿಮ್ಗೆ ಏನ್ ಆಗಲ್ವಲ್ಲ. ಗುರು ಬೇರೆ, ರಾಘವೇಂದ್ರ ಸ್ವಾಮಿ ಯಾವತ್ತೂ ಹೇಳಿಲ್ಲ ಅವ್ರ ಗುರು ಅಂತ. ಅರ್ಥ ಆಯ್ತಾ? ನೀವಾಗಿ ಅವ್ರನ್ನ ಗುರು ಕೊಟ್ಟಿದ್ದೀರಾ. ಓಕೆ ಅಣ್ಣ. ಹ್ಮ್. ಅಣ್ಣ, ಇನ್ನೊಂದು ಕ್ವೆಶನ್ ಇದೆ ಅಣ್ಣ. ಇದು ಅಶ್ವತ್ಥಕಟ್ಟೆಗೆ ನಾವ್ ಇವಾಗ ಅಕಸ್ಮಾತ್ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಕ್ ಆಗಲ್ಲ ಅಂದ್ರೆ ಅಶ್ವತ್ಥಕಟ್ಟೆಗೆ ಹೋಗ್ಬೋದಾ ಅಣ್ಣ? ಇಲ್ಲಮ್ಮ, ಅಶ್ವತ್ಥಕಟ್ಟೆ ಬಂದ್ಬಿಟ್ಟು ಅದು ತ್ರಿಮೂರ್ತಿಗಳು ಇರೋದು ಅಶ್ವತ್ಥಕಟ್ಟೆದಲ್ಲಿ. ಆ ಮಂತ್ರ ಇದೆಯಲ್ಲ, ಶ್ಲೋಕ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಶ್ವರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ನಮಃ ಅಂತ. ಸೊ ಅದ್ನಲ್ಲಿ ಇರೋದು 3 ತ್ರಿಮೂರ್ತಿಗಳು. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರಲ್ಲ ಅಲ್ಲಿ. ನೀವು ಬೇರೆ ಎಲ್ಲಿ ಇದಾರೋ ದೇವಸ್ಥಾನ ಹುಡ್ಕೊಂಡು ಹೋಗಿ ಭಗವಂತ ಬೇಕಂದ್ರೆ. ಓಕೆ ಅಣ್ಣ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಧನ್ಯವಾದಗಳು ಅಣ್ಣ. ಮತ್ತೆ ಯಾರಿಗಾದರೂ ಪ್ರಶ್ನೆ ಕೇಳುವುದಿದ್ದರೆ ಹ್ಯಾಂಡ್ ರೈಸ್ ಮಾಡಿ. ಕುಮಾರ್ ಅಣ್ಣ ಕೇಳಿ ಅಣ್ಣ. ಅಣ್ಣ, ಎಲ್ಲರಿಗೂ ನಮಸ್ಕಾರಗಳು. ಹೇಳಿ ಅಣ್ಣ. ಸ್ವಾಮಿ. ಅಣ್ಣ, ನಮ್ದು ಏನು ಅಂದ್ರೆ ನವಿಲುಗಿರಿನ ಮನೇಲಿ ಇಡ್ಬೋದಾ ಅಂತ ಅಣ್ಣ? ಖಂಡಿತ ಇಡ್ಬೋದು, ಏನು ಇದಿಲ್ಲ, ತುಂಬಾ ಒಳ್ಳೇದು. ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮನ್ ಕೊಟ್ಟ ಫೋಟೋಗೆ ನಮ್ ಮಗು ತುಂಬಾ, ನಮ್ ಊರಿಂದ ನವಿಲುಗರಿ ಹಳ್ಳಿಲಿ ಹೊಲದಲ್ಲೆಲ್ಲ ನವಿಲು ಡ್ಯಾನ್ಸ್ ಮಾಡೋಗ್ಬಿಡುತ್ತೆ, ನವಿಲುಗರಿ ಬಿದ್ದೋಗುತ್ತೆ. ಆಗ ತಗೊಂಬಂದು ನಮ್ ಮಗು ಏನ್ ಮಾಡುತ್ತೆ, ಕೃಷ್ಣನ ಹತ್ರ ಇಡು ಅಂತ ತುಂಬಾ ಗಲಾಟೆ ಮಾಡ್ತಾ ಇದೆ. ಅದಕ್ಕೇನೆ ಒಳ್ಳೇದಲ್ವಾ ಆ ಒಂದು ಯೋಚನೆ ಬಂದಿರೋ ನಿಮ್ ಮಗುಗೆ ತುಂಬಾ ಒಳ್ಳೇದು. ಬಂದು ಅದನ್ನ ಶ್ರೀಕೃಷ್ಣನ ಹಿಂದ್ಗಡೆ ಅಲಂಕಾರ ಮಾಡಿ ಸುಮಾರು 10 ನವಿಲುಗರಿ ತಂದಿದ್ದೀವಣ್ಣ. ನಮ್ ಮಗು ಅದು ಬಿಡ್ತಾ ಇಲ್ಲ ಅಲ್ಲಿ. ಯಾಕಂದ್ರೆ ಹಳ್ಳಿಲಿ ಯಾವ ತರ ಅಂದ್ರೆ ಜನಕ್ಕೆ ಸ್ವಲ್ಪ ಜ್ಞಾನ ಕಡಿಮೆ ಅಂದ್ರೆ ಅವ್ರ ಏನ್ ನಂಬಿಕೆ ಅಂದ್ರೆ ನವಿಲುಗರಿ ಮನೇಲಿ ಇಡಬಾರ್ದು ಅಂತ ಅವ್ರು ಭಾವಿಸ್ತಾರೆ. ಆದ್ರೆ ನನ್ ಮಗು ಏನ್ ಮಾಡೋದು, ತುಂಬಾ ಗಲಾಟೆ ಮಾಡ್ತಾ ಇದೆ, ಊಟನೂ ಮಾಡ್ತಾ ಇಲ್ಲ. ಏನ್ ಇಡುತ್ತೆ ಅಂದ್ರೆ ನವಿಲುಗರಿ ಶ್ರೀಕೃಷ್ಣನ ಹತ್ರ ಇಡ್ಲೇಬೇಕು ಅಂತ ಇದೆ. ಅದಕ್ಕೆ ನನ್ನ ಒಂದ್ ಮಾತು ಕೇಳೋಣ ಅಂತ. ಆ ಮಗುಗೆ ಹೇಳಿ ಅವನ್ ಬಂದು ಓಂ ನಮೋ ನಾರಾಯಣ ಇಲ್ಲ ಓಂ ನಮೋ ಭಗವತೆ ವಾಸುದೇವ ಅಂತ ಹೇಳಿ ಒಂದೊಂದು ನವಲಿಗರಿನ 8 ಸತಿ ಹೇಳಿ ಆ ನಾಮಸ್ಮರಣೆಯನ್ನು ಆ ಭಗವಂತನಿಗೆ ಪಾದಕ್ಕಿಟ್ಟು ಇಲ್ಲ ಹಿಂದ್ಗಡೆ ಅಲಂಕಾರ ಮಾಡಿ ಅದನ್ನು. ಸರಿ ಅಣ್ಣ, ಖಂಡಿತ. ನಮಸ್ಕಾರ. ನಮಸ್ಕಾರಪ್ಪ. ಸುಚಿತ್ರಾ ಅಕ್ಕ ಮಾತಾಡಿ ಅಕ್ಕ. ಅಣ್ಣ, ಹರೇ ಕೃಷ್ಣ ಅಣ್ಣ. ಸುಚಿತ್ರ. ಹಲೋ, ಹೇಳಿ. ಬಳ್ಳಾರಿಯಿಂದ ಅಲ್ಲ? ಅಣ್ಣ ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ. ಹೇಳಿಮ್ಮ, ಏನ್ ವಿಷಯ?
ಈಗ ಪಕ್ಷ ಮಾಸದಲ್ಲಿ ಅಪ್ಪ ಇದ್ರೆ ಮಕ್ಕಳಿಗೆ ಅದು ಪಿಂಡಪದ ಮಾಡಕ್ ಬರಲ್ಲ ಅಂದ್ರಲ್ಲ ಅಣ್ಣ. ನಮ್ ತಂದೆಗೆ ಹುಷಾರಿಲ್ಲ, ಅವ್ರು ಬೆಡೆಡ್ ಆಗಿದ್ದಾರೆ, ಈಗ TB ಆಗಿದೆ ಅವ್ರಿಗೆ. ಸೊ ಈಗ ಈ ತರ ಹೆಂಗೆ ಅದು ಶ್ರಾದ್ದ ಕರ್ಮ ಮಾಡೋಕಣ್ಣ? ಅವ್ರನ್ನ ಇಟ್ಕೊಂಡು ಮುಂದೆ ಹಾ. ಶ್ರಾದ್ದ ಮಾಡಿಮ್ಮ. ಒಂದ್ 500 ಕರ್ಸಿ ಮನೆಯಲ್ಲಿ. ಅವ್ರಿಗೆ ಕೂಡ್ಲಿಕ್ಕೂ ಆಗಲ್ಲಣ್ಣ, ಫುಲ್ ಮಲಗಿಬಿಟ್ಟಿದ್ದಾರೆ. ಪರವಾಗಿಲ್ಲ ಮಲ್ಕೊಂಡು 500 ಕರ್ಸಿ ಅವ್ರ ಅವರು ನಿಮ್ ತಂದೆ ಕೈನಲ್ಲಿ ಮುಟ್ಸಿ ಆ ಶ್ರಾದ್ದವನ್ನು ಮಾಡಿ ಪಿಂಡವನ್ನು. ಏನ್ ತೊಂದ್ರೆ ಇಲ್ಲ, ಮನೇಲಿ ಮಾಡಿಸ್ಬೋದಲ್ಲಣ್ಣ? ಮಾಡ್ಬೋದು, ಮನೆಯಲ್ಲೇ ಮಾಡ್ಬೋದು. 500 ಕರ್ದು ಮಾಡಿ. ಇನ್ನು 21 ದಿವಸ 21 ಸೆಪ್ಟೆಂಬರ್ ಒಳಗೆ ಮಾಡಿಸ್ಕೊಳ್ಳಿ, ಒಳ್ಳೇದು. ಅಂದ್ರೆ ತಂದೆ ನಮ್ಮ ಬಳ್ಳಾರಿಲೇ ಇದಾರಣ್ಣ. ಹಿಂಗ ಇಲ್ಲೇ ಮಾಡ್ತಾನ, ಅವ್ರು ಮನೆ ಖರ್ಚು ಮಾಡಿಸ್ತಾಣ? ಮಾಡಿ, ತೊಂದ್ರೆ ಇಲ್ಲ, ಮಾಡಿ. ಓಕೆ ಓಕೆ, ಶ್ರೀ ಕೃಷ್ಣ ಅರ್ಪಿಸ್ತೀನಿ. ಥ್ಯಾಂಕ್ ಯು ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಅಣ್ಣ, ಅವರು ಮಶ್ರೂಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಅಣ್ಣ, ಇದು ವೆಜ್ಜು ನಾನ್ ವೆಜ್ಜು ಅಂತ ಕೇಳ್ತಾರಣ್ಣ. ಅಲ್ಲ, ಅದನ್ನೇನ್ ಕ್ಲಾರಿಟಿ ಕೊಡೋದಪ್ಪ. ಇಫ್ ಇಟ್ ಇಸ್ ವೆಜ್, ಇಟ್ ಇಸ್ ವೆಜ್, ವಿ ಹ್ಯಾವ್ ಸೆಡ್. ಅದಕ್ಕೇನು ಅದಕ್ಕೆ ನೀವು ಶಾಸ್ತ್ರದಲ್ಲಿ ಹುಡ್ಕೊಂಡು ಹೋಗ್ಬೇಕು. ನೀವು ಅಥರ್ವಣ ವೇದನಲ್ಲಿ ಹುಡ್ಕೊಂಡು ಹೋದ್ರೆ ನಿಮ್ಗೆ ಸಿಗ್ತದೆ. ನಿಮ್ಗೆ ಸರಿ ಅಣ್ಣ, ಧನ್ಯವಾದಗಳು. ಈಶ್ವರಿ ಮಾತಾಡಿ ಅಣ್ಣ. సార్ నమస్తే. నమస్కారం చెప్పండి. సార్ ఇప్పుడు మాట్లాడారు కదా సార్ మేడం, టీబీ కాయలు అని చెప్పారు కదా వాళ్ళ ఫాదర్ కి. వాళ్ళకి నా నంబర్ రాసుకోమని చెప్పాలి సార్. ఇక్కడ 150 కాయలకి రిలీజ్ అవుతుంది మీకు చెప్పింది కదా సార్ నిన్న. తెలుసును, మీరు ఒక చేయండి. వాళ్ళది జూమ్ మీటింగ్ లో ప్రవీణ్ కి కాల్ చేసి వాళ్ళది నంబర్ తీసుకోండి. మీరే డైరెక్ట్ గా వాళ్ళకి ఫోన్ చేసి నేను చెప్పి వాళ్ళని అడుక్కోండి. వాళ్ళు ఇప్పుడు ప్రెసెంట్లీ ఏం ట్రీట్మెంట్ తీసుకుంటా ఉంటారనేసి. ఎవరి దగ్గర తీసుకోవాలి సార్ నంబరు? ఇప్పుడు జూమ్ మీటింగ్ కండక్ట్ చేస్తారు కదా ప్రవీణ్ అనేసి, వాళ్ళది నంబరు ఇది వచ్చింది చూడండి. ప్రవీణ్ ది నంబర్ మీటింగ్ లో. ఓకే ఓకే, దాన్ని నోట్ చేసుకుని మీరు వాళ్ళతో మాట్లాడి వాళ్ళకి ఏమి హెల్ప్ చేయాలో చేయండి మీ పక్క నుంచి. థ్యాంక్ యూ సార్. నమస్కారం. ప్రకృతిలో దొరికేది ఇది, అందరికి బాగా కావాలనేది మా ఉద్దేశము సార్. సరే అమ్మా, అట్నే మంచిదమ్మా. నిష్కామ కర్మ యోచన మీకు వచ్చింది, భగవంతుడు అనుగ్రహిస్తాడు. ఆ శ్రీకృష్ణ పరమాత్మ నామస్మరణ చేసి చేయండి, అంత మంచిది అవుతుంది మీకు. థ్యాంక్ యూ సో మచ్ సార్. నమస్కారం అమ్మా. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದರ್ಬಾ ಮ್ಯಾಟ್ ಫಾರ್ ಡೂಯಿಂಗ್ ಧ್ಯಾನ ಅಂತ ಇದೆ ಅಣ್ಣ. ಕಾಲದಲ್ಲಿ ದರ್ಬ ಎಲ್ಲಾ ಕಡೆ ಸಿಗ್ತಾ ಇತ್ತು, ಅಂಡ್ ಅದು ತುಂಬಾ ಶ್ರೇಷ್ಠ. ಅದು ದರ್ಬ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಫಾರ್ ಸೋ ಮೆನಿ ಸ್ಪಿರಿಚುವಲ್ ಅಕೇಶನ್ಸ್. ಹೋಮ, ಯಜ್ಞ, ಪೂಜೆಗಳಲ್ಲಿ, ತರ್ಪಣದಲ್ಲಿ ಎಲ್ಲ ಇಟ್ ಈಸ್ ಯೂಸ್ಡ್. ಅಂಡ್ ಈವನ್ ಡ್ಯೂರಿಂಗ್ ಗ್ರಹಣ ಟೈಮ್ ದರ್ಬಾ ಇಸ್ ಪುಟ್ ಇನ್ ಆಲ್ ದ items which you use for cooking, so the rays will not penetrate into the items. Darba has that quality, and darba mat ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ನಿಮ್ಮ ಸ್ಪಿರಿಚುವಲ್ ಸಾಧನೆಗೆ ಅದು ಹೆಲ್ಪ್ ಆಗ್ತದೆ. ಧನ್ಯವಾದಗಳು ಅಣ್ಣ. ಅದಕ್ಕೆ ದರ್ಬಕ್ಕೆ ನಾನು ಒಂದು ಪೋಸ್ಟ್ ಹಾಕಿದ್ವಿ. ಅದು ಎಲ್ಲಿಂದ ಗೊತ್ತಿಲ್ಲ, ಹುಡುಕ್ಬೇಕು. ಅದು ಹೆಂಗೆ ಒರಿಜಿನೇಟ್ ಆಯ್ತು, ಅದು ಏನ್ ಕಾರಣ ಅಷ್ಟು ಶ್ರೇಷ್ಠ ಅಂತ ಅದಕ್ಕೆ ಒಂದು ಇತಿಹಾಸ ಇದೆ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ ನಮಸ್ತೆ, ಅವಧೂತರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾರಣ್ಣ. ಲಾಸ್ಟ್ ಟೈಮ್ ನಾವು ಹೇಳಿದೀವಲ್ಲ ಅಮ್ಮ, ಅವಧೂತರು ಆರ್ ಸ್ಪೆಷಲ್ ಟೈಪ್ ಆಫ್ ಸ್ಪಿರಿಚುವಲ್ ಪರ್ಸನಾಲಿಟೀಸ್.
By doing intense tapas sadhane, they achieve a particular state. They pass this maya of birth and death, and they take birth as they will. They are not born through the yoni. They are born, they manifest themselves as a baby under a tulsi gada or auspicious places, and they are they grow, and after some time they get into the spiritual path, and they will do good for the mankind. And even their death is a mystery. No one knows when they leave the body, and they don't follow the rules. ಅವ್ರಿಗೆ ಇಷ್ಟ ಆದ್ರೆ ಅವರು ಅವ್ರ ಭಕ್ತರಿಗೆ ಅವರು ಸಹಾಯ ಮಾಡ್ತಾರೆ. ಔಟ್ ಆಫ್ ದ ವೇ ಆಲ್ಸೋ ದೇ ಆರ್ ವೆರಿ ಪವರ್ಫುಲ್ ಪೀಪಲ್. ಅವಧೂತ. ಇಲ್ಲಿ ನಮ್ಮ ಯಡಿಯೂರ್ ಹತ್ರ ಒಬ್ರು ಇದ್ದಾರೆ, ಸಿದ್ದಪ್ಪಾಜಿ ಅಂತ, ಬೇಕಾದ್ರೆ ಹೋಗಿ ನೋಡ್ಬೋದು. ಈಗ ಇರೋ ಪ್ರೆಸೆಂಟ್ ಅವಧೂತ ಅವರು. ಆಮೇಲೆ ತಿರುವಣ್ಣಾಮಲೆಯಲ್ಲಿ ಟೋಪಿಯಂ ಅಂತ ಇದ್ದಾರೆ, ಅವ್ರನ್ನ ಬೇಕಾದ್ರೆ ಹೋಗಿ ನೋಡ್ಬೋದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ದೇ ಆಸ್ಕ್ ಪ್ರಿವಿಯಸ್ಲಿ ಫಾರ್ ವಿತ್ ರೆಸ್ಪೆಕ್ಟ್ ಟು ದರ್ಬೆ ಅಣ್ಣ. ಅವರು ಅಣ್ಣ, ಕ್ಯಾನ್ ವಿ ಸಿಟ್ ಆನ್ ಸಿಲ್ಕ್ ಕ್ಲಾತ್ ಇಫ್ ದರ್ಬಾ ಇಸ್ ನಾಟ್ ಅವೈಲೇಬಲ್ ಅಂತ ಕೇಳಿದಾರೆ. The only thing, you should not sit on the ground, because whatever spiritual sadhana you do, the Bhudevi Tayi, it will get grounded to her. So adike there should be something in between the floor and you sitting. You sit on a pita or a silk cloth. Generally, kambli is better. ಕಂಬ್ಳಿಗೆ ದೋಷ ಇಲ್ಲ, ಯಾವ ತರ ದೋಷ ಇಲ್ಲ. ಇಲ್ಲ, ಸಿಲ್ಕ್ ಕ್ಲಾತ್ ಹಾಕೊಂಡು ಕೂತ್ಕೋಬಹುದು. At their convenience, they can use it and sit and do the sadhana. ಬರೀ ಫ್ಲೋರ್ ನಲ್ಲಿ ಕೂತ್ಕೊಂಡು ಮಾಡಬಾರ್ದು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅನ್ನಪೂರ್ಣ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ನಮಸ್ಕಾರ ಸರ್. ಹೇಳಿಮ್ಮ. ಸರ್, ಇದು ನಾನೊಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಅವರು ಸರ್ ಏನ್ ಮಾಡ್ತಾರೆ ಅಂತಂದ್ರೆ, ಈ ಜನಗಳಿಗೆ ಕೆಲವ್ರಿಗೆಲ್ಲ ಆತ್ಮ ತಂದೆ ತಾಯಿದು ಅಥವಾ ಅವರ ಆನ್ಸಿಸ್ಟರ್ಸ್ದು ಸೋಲ್ ಅಟ್ಯಾಚ್ ಆಗಿರುತ್ತೆ. ಅದರಿಂದ ನಿಮ್ಗೆ ತುಂಬಾ ತೊಂದರೆಗಳು ಕೊಡ್ತಾ ಇದೆ ಅಂತ ಹೇಳಿ ಅವರು ಸೋಲ್ ರಿಲೀಸ್ ಮಾಡ್ತಾರೆ. ಅದು ಮಾಡೋದು ಯಾವ ತರ ಅಂತಂದ್ರೆ, ಒಂದ್ ಸ್ಕ್ಯಾನರ್ ಇಟ್ಕೊಂಡಿದ್ದಾರೆ ಸರ್. ಆ ಸ್ಕ್ಯಾನರ್ ಇಂದ ಅವ್ರು ಏನ್ ಮಾಡ್ತಾರೆ, ಅವ್ರ ಬಾಡಿನಲ್ಲಿರೋ ಆತ್ಮ ತೆಗೆದು ಚೇರ್ ಮೇಲೆ ಕೂರಿಸಿ ಅವ್ರಿಗೇನ್ ಸಮಸ್ಯೆ, ಯಾಕೆ ಅವ್ರಿಗೆ ತೊಂದರೆ ಕೊಡ್ತಿದ್ದೀರಾ ಅಂತ ಕೇಳಿ ಅವ್ರನ್ನ ಪಿತೃಲೋಕಕ್ಕೆ ಕಳಿಸ್ಕೊಡ್ತಾರೆ. ಅದು ಸತ್ಯನಾ ಸರ್? ನಿಜಾನಾ ಗೊತ್ತಿಲ್ಲಮ್ಮ, ಅದು ಅದು ಅಂತ? ಅದು ಗೊತ್ತಿಲ್ಲಮ್ಮ. ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಕ್ಕಾಗಲ್ಲ. ಅದು ನಾವು ಯಾಕಂದ್ರೆ ಅಲ್ಲಿ ತುಂಬಾ ಈಸಿಯಾಗಿ ಪ್ರಾಕ್ಟಿಕಲ್ ಆಗಿ ನಾವು ಅಲ್ಲಿಗೆ ಕೂತ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ ಅದು ನಿಜಾನ ಇಲ್ಲ ಅಂತ. ಅದು ಆ ಸ್ಕ್ಯಾನರ್ ಅಲ್ಲಿ ತುಂಬಾ ಈಸಿಯಾಗಿ ಅವರು ಕರೆಸಿ ಕೂರ್ಸಿ ಅವ್ರ ಹತ್ರ ಮಾತಾಡ್ಸಿ ಅವರು ಪಿತೃಲೋಕಕ್ಕೆ ಕಳಿಸ್ತಾರೆ. ಅದು ಅದೇ ತರನೇ ಗ್ರಹ ದೋಷಗಳಿಗೂ ಮಾಡ್ತಾರೆ ಸರ್. ರಾಹು ಗ್ರಹದಿಂದ ಹಿಡಿದು ಎಲ್ಲಾ ಗ್ರಹಗಳಿಗೂನು ದೋಷ ಪರಿಹಾರ ಮಾಡಿ ಇದ್ ಮಾಡ್ತಾರೆ. ಅದು ನಿಜಾನಾ ಏನು ಅಂತ? ಅಷ್ಟು ಏನಾದ್ರು ಚಾರ್ಜ್ ಮಾಡ್ತಾರ ಅವರು. 20,000 30,000 ಮಾಡ್ತಾರೆ ಸರ್. ಆವಾಗ ಅದು ನಿಜ ಇಲ್ಲಮ್ಮ. ಯಾವಾಗ ದುಡ್ಡು ತಗೊಳ್ತಾರೋ ಅದು ಆ ಸತ್ಯ ಇಲ್ಲ, ದುಡ್ಡು ಜಾಸ್ತಿನೇ ಮಾಡ್ತಾರೆ ಸರ್. ಸತ್ಯ ಇಲ್ಲ ಅದು. ಇಟ್ ಇಸ್ ನಥಿಂಗ್ ಬಟ್ ಹಿಪ್ನೋಟಿಸಮ್. ಇಟ್ ಇಸ್ ಹಿಪ್ನೋಟೈಸ್ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ನಾನು ಸುಮಾರು ಒಂದ್ 5 ತಿಂಗಳಿಂದ ಹೋಗ್ತಿದ್ದೆ. ನನ್ಗೆ ಅದು ಕೊರಿತಾಯ್ತು ಮೈಂಡ್ ಅಲ್ಲಿ. ಅಷ್ಟು ಈಸಿ ಇದೆಯಾ ಅವ್ರನ್ನೆಲ್ಲ ಪಿತೃಲೋಕಕ್ಕೆ ಇಲ್ಲ ಕಳಿಸ್ಕೊಡೋದು ಇಲ್ಲ ಆತ್ಮಗಳನ್ನ? ಇಲ್ಲಮ್ಮ. ಒನ್ಸ್ ಈ ದೇಹ ಬಿಟ್ಟ ಮೇಲೆ ಆತ್ಮ ಕೊನೆ ಕ್ಷಣದಲ್ಲಿ ಏನ್ ತಿಳ್ಕೊಳ್ತದೋ ಆ ಕಡೆ ಹೋಗಿರ್ತದೆ. ಸೊ ಆತ್ಮ ಅದು ತಿರ್ಗಾ ವಾಪಸ್ ಎಲ್ಲೂ ಬರೋದು ಕಷ್ಟ. ಹೋಗ್ದೇನೆ ಆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು ತೊಂದರೆ ಕೊಟ್ಟಿರ್ತಾರೋ ಅವರ ಸೋಲ್ ಜೊತೆನಲ್ಲಿ ಸೇರ್ಕೊಂಡು ತೊಂದರೆ ಕೊಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಸರ್ ಅವರು. ಇಲ್ಲಮ್ಮ, ಸಾಮಾನ್ಯವಾಗಿ ಕೊಡಲ್ಲ.
ಈ ಕೆಲವು ಈ ಸೂಸೈಡ್ ಮಾಡ್ಕೊಳ್ತಾರಲ್ಲ, ಅವರು ಇಚ್ಛಾ ಪೂರ್ತಿ ಆಗಲ್ಲ. ಅವ್ರು ಏನ್ ಮಾಡ್ತಾರೆ, ಸುತ್ತಾ ಇರ್ತಾರೆ. ಯಾರಾದ್ರೂ ವೆಲ್ ಪವರ್ ವೀಕ್ ಆಗ್ತಿದ್ರೆ ಅವ್ರಲ್ಲಿ ಹೋಗಿ ಸೇರ್ಕೊಂಡು ಅವ್ರ ಡಿಸೈರ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ ಅಷ್ಟೇ. ಜನರಲ್ ಆಗಿ ಇದು ಇಲ್ಲ, ಎಲ್ಲೋ ಒಂದು ರೇರ್ ಕೇಸಸ್ ಈ ತರ ಆಗ್ಬೋದು. ಅದೊಂದು ಡೌಟ್ ಇತ್ತು ಸರ್, ಅದಕ್ಕೆ ಹೇಳೋಣ ಅಂತ. ಇಲ್ಲಮ್ಮ, ಅದು ಇಲ್ಲ, ಅದ್ ನಿಜ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಇನ್ನು ಯಾರಿಗಾದ್ರೂ ಪ್ರಶ್ನೆ ಇದ್ದಾರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಮನಸ್ಸು, ಬುದ್ಧಿ, ಆತ್ಮ ದೇಹದಲ್ಲಿ ಎಲ್ಲಿ ಇರುತ್ತದೆ? ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಹೃದಯದಲ್ಲಿ ಅಥವಾ ಮೆದುಳಿನಲ್ಲಿ ಇರುತ್ತದೆಯಾ ತಿಳಿಸಿ ಅಂತ ಕೇಳಿದಾರೆ. ನೋಡಿ, ಆತ್ಮ ಇರೋದು ಹೃದಯದಲ್ಲಿ, ನಿಯರ್ ದ ಹಾರ್ಟ್ ಪೋರ್ಷನ್. ಆತ್ಮ ಬಂದ್ಬಿಟ್ಟು ಯು ಟೇಕ್ ಯುವರ್ ಒನ್ ಹೇರ್, ಡಿಸೆಕ್ಟ್ ಇಟ್ 1000 times. ಎಷ್ಟು ಬರ್ತದೋ ಅದನ್ನ 1000 times ಮಾಡ್ತಾರೆ. ಅದು ಯಾವ ತರ ಸೈಜ್ ಇದೋ ಆ ತರ ಸೈಜ್ ನಲ್ಲಿ ಆತ್ಮ ಇರೋದು. ಅಲ್ಲಿ ಒಂದು ಇನ್ವರ್ಟೆಡ್ ಕಮಲ ಇದೆ, ಆ ಕಮಲದಲ್ಲಿ ಸೆಂಟರ್ ನಲ್ಲಿ ಆತ್ಮ ಇದೆ ಅದು. ಅಂಡ್ ಇಟ್ ಡಸಂಟ್ ಸ್ಟೇ ದೇರ್, ಇಟ್ ಟ್ರಾವೆಲ್ಸ್ ಫ್ರಮ್ ಹೆಡ್ ಟು ಫುಟ್ ಅಂಡ್ ಫುಟ್ ಟು ಹೆಡ್. ಆ ಡ್ಯೂರೇಷನ್ ಇದೆ, ಆ ಡ್ಯೂರೇಷನ್ ಅಲ್ಲಿ ಅದು ಮೇಲ್ಗಡೆ ಹೋಗೋದು ಬರ್ತಾ ಇರ್ತದೆ ಅದು. ಇಟ್ ಡಸಂಟ್ ಸ್ಟೇ ಇನ್ ಒನ್ ಪ್ಲೇಸ್. ಆಸ್ ಪರ್ ಯುವರ್ ಸ್ಪಿರಿಚುವಲ್ ಸಾಧನ ಅದು ನಿಮ್ಗೆ ಗೊತ್ತಾಗ್ತದೆ, ನಿಮ್ಗೆ ಆ ಟ್ರಾವೆಲಿಂಗ್ ಮಾಡೋದೆಲ್ಲ. ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರಪ್ಪ ಅವರು, ಬ್ರೈನ್ ನಲ್ಲಿ ಇರಲ್ಲಪ್ಪ. ಬ್ರೈನ್ ನಲ್ಲಿ ದೇರ್ ಆರ್ 3 types of ಕಮಲಾಸ್, 108, 1008, ಆ ತರ ಸಹಸ್ರ ಕಮಲಗಳಿದೆ. ಅದು ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿ ಅಂತ ಹೇಳಿ ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆ ಬ್ರೈನ್ ನಲ್ಲಿ ಇರೋ ಕಮಲಗಳು ಯಾವ ತರ ಆಕ್ಟಿವೇಟ್ ಆಗ್ತದೆ, ಏನು ಅದಕ್ಕೆ ನಿಮ್ಗೆ ರಿಸಲ್ಟ್ ಬರ್ತದೆ ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಸರ್ ಒಬ್ರು ನಮಸ್ತೆ. ಹಲೋ ಮಾತಾಡಿ ಅಣ್ಣ, ಮಾತಾಡಿ. ಸರ್ ನಮಸ್ತೆ. ನಮ್ಮ ತಂದೆ ಬಂದು ನಮಸ್ಕಾರ. 58ಗೆ ಡ್ಯೂ ಟು ಬ್ರೈನ್ ಟ್ಯೂಮರ್ ಅಲ್ಲಿ ಎಕ್ಸ್ಪೈರ್ ಆದ್ರು. ಇದು ಆಯ್ತು. ಬಂದು ಇದು ಅಕಾಲಿಕ ಮರಣ ಅಲ್ಲ ಸರ್? ಇಲ್ಲ, ಬ್ರೈನ್ ಟ್ಯೂಮರ್ ಬರೋದು ಬಂದು ಅವ್ರ ಕರ್ಮಾನುಸಾರ ಬಂದಿರೋದು, ಅದಕ್ಕೋಸ್ಕರ ಅವ್ರು ತೀರೋದು. ಇಟ್ ಇಸ್ ಎ ನ್ಯಾಚುರಲ್ ಡೆತ್. ನ್ಯಾಚುರಲ್ ಡೆತ್. ಬಟ್ ಆಕ್ಸಿಡೆಂಟ್ಸ್, ಸೂಸೈಡ್, ದೀಸ್ ಆರ್ ಆಲ್ ಅನ್ಯಾಚುರಲ್ ಡೆತ್ಸ್. ಬಟ್ ಅವ್ರಿಗೆ ಇನ್ನೂ ಆಯಸ್ಸಿತ್ತು ಅಂತ ಹೇಳ್ತಾರೆ. ಇವಾಗ ಅದಕ್ಕೆ ಪಿತು ಇದು ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕಾಶಿಗೆ ಹೋಗ್ಬೇಕಾ ಇಲ್ಲ ಗೋಕರ್ಣಕ್ಕೆ ಹೋಗ್ಬೇಕಾ? ಏನು ಬೇಡ, ನೀವು ಈ ಶ್ರೀರಂಗಪಟ್ಟಣಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿದ್ರೆ ಸಾಕು. ಓಕೆ, ಇದು ನಮ್ಮ ಅಣ್ಣನೇ ಮಾಡ್ಬೇಕಾ ಇಲ್ಲ ತಮ್ಮ ಆದ್ರೂ ಮಾಡ್ಬೋದು? ಅನ್ನ ಇದ್ರೆ ಅನ್ನ ಮಾಡೋದು ಉತ್ತಮ. ಯೂಶಲಿ ಎಲ್ಡರ್ ಯಾರು ಕೊಳ್ಳಿ ಇಟ್ಟಿರ್ತಾರೋ ಅವ್ರು ಮಾಡಿದ್ರೆ ಉತ್ತಮ. ಇಲ್ಲ ಅಂದ್ರೆ ಅವ್ರು ಮಾಡಿಲ್ಲ ಅಂದ್ರೆ ನೀವು ತಮ್ಮ ಮಾಡ್ಬೋದು, ಏನ್ ತಪ್ಪಿಲ್ಲ ಆದ್ಮೇಲೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನನಗೆ ಕೆಲಸ ಮಾಡಲು ಮನಸ್ಸು ಬರುತ್ತಿಲ್ಲ, ನಿರಾಸಕ್ತಿ ಇದೆ, ಪ್ಲೀಸ್ ಅಡ್ವೈಸ್ ಮಾಡಿ ಅಂತ ಕೇಳಿದಾರಣ್ಣ. ಇಟ್ ಇಸ್ ಯುವರ್ ವೀಕ್ ವಿಲ್ ಪವರ್. ನೀವು ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಇಲ್ಲ, ಭಗವಂತನ ನಂಬಿ ಇಲ್ಲ, ಒಂದು ಗುರು ತಗೊಂಡಿಲ್ಲ. ಈ ಕಾರಣದಿಂದ ನಿಮ್ಗೆ ಈ ತರ ಎಲ್ಲ ಆಗ್ತಾ ಇದೆ. ಅದು ನಿಮ್ಮ ಲೇಸಿನೆಸ್. ಲೇಸಿನೆಸ್ ಇಸ್ ದ ಬಿಗ್ಗೆಸ್ಟ್ ಎನಿಮಿ ಫಾರ್ ಸ್ಪಿರಿಚುವಲಿಸಮ್ ಅಂಡ್ ಯುವರ್ ಪ್ರೋಗ್ರೆಸ್ ಇನ್ ಯುವರ್ ಮೆಟೀರಿಯಲ್ ಲೈಫ್ ಆಲ್ಸೋ. ಫಸ್ಟ್ ಆಫ್ ಆಲ್ ನೀವು ಒಂದು ಗುರುನ ಹಿಡ್ಕೊಳ್ಳಿ. ಆ ಗುರುನ ಹಿಡ್ಕೊಂಡು ಅವ್ರು ಹೇಳಿದ ಪ್ರಕಾರ ಸಾಧನೆ ಮಾಡಿ. ಆ ಸಾಧನೆಯಿಂದ ನಿಮ್ಗೆ ವಿಲ್ ಪವರ್ ಬರ್ತದೆ. ನಿಮ್ಗೆ ಈ ಒಂದು ಪ್ರೆಸೆಂಟ್ ಸ್ಟೇಟ್ ನಿಂದ ಯು ವಿಲ್ ಕಮ್ ಔಟ್ ಅಂಡ್ ಯು ವಿಲ್ ಡೂ ವೆಲ್ ಇನ್ ಯುವರ್ ಬೋತ್ ಮೆಟೀರಿಯಲ್ ಅಂಡ್ ಸ್ಪಿರಿಚುವಲ್ ಲೈಫ್. ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದ್ದಾರೆ ಅಣ್ಣ. ನಮಸ್ತೆ ಅಣ್ಣ. ಆ, ಮದುವೆಯಲ್ಲಿ ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಯಾವುದು ಸೂಕ್ತ ಅಣ್ಣ? ಈಗಿನ ಕಾಲದಲ್ಲಿ ಗಂಡು ಗಂಡು ಹೆಣ್ಣು ಹೆಣ್ಣು ಮದುವೆಯಾಗುತ್ತಾರೆ, ಇದು ಶಾಸ್ತ್ರ ಸಮ್ಮತವೇ ತಿಳಿಸಿ ಅಂತ ಕೇಳಿದ್ದಾರೆ. ಗಂಡು ಗಂಡು ಮದುವೆ ಆಗೋದಿಲ್ಲಪ್ಪ, ಹೆಣ್ಣು ಹೆಣ್ಣು ಮದುವೆ ಆಗಿಲ್ಲ, ಗಂಡು ಹೆಣ್ಣೆ ಮದುವೆ ಆಗೋದು ಅಲ್ವಾ? ದಟ್ ಈಸ್ ಹೌದಣ್ಣ. ಆಸ್ ಪರ್ ಅವರ್ ಸನಾತನ ಧರ್ಮ. ಶಾಸ್ತ್ರ ಪ್ರಕಾರ ಆ ಕಾಲದಲ್ಲಿ ಜಾತಕ ಕರೆಕ್ಟ್ ಆಗಿತ್ತು, ಅದನ್ನ ನೋಡಿ ಅದ್ರಲ್ಲಿ 36 ಗುಣಗಳಿರ್ತದೆ, ಅದ್ರಲ್ಲಿ 18 ಗುಣಗಳು ಓಕೆ ಆದ್ರೆ ಆವಾಗ ಮದುವೆ ಮಾಡ್ತಾರೆ. ಕರೆಕ್ಟ್ ಜ್ಯೋತಿಷ್ ಅವರು ಸಿಕ್ಬೇಕು, ಅವ್ರು ಕರೆಕ್ಟ್ ಆಗಿ ನಿಮ್ಮ ಜಾತಕ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿ ನಿಮ್ಗೆ ಮ್ಯಾಚ್ ಸಿಗ್ತದೆ. ಇಫ್ ಯುವರ್ ಹಾರೋಸ್ಕೋಪ್ ಇಸ್ ನಾಟ್ ಕರೆಕ್ಟ್, ದೆನ್ ನೀವು ಏನೇ ಈ ಕಾಲದಲ್ಲಿ ಏನಾಗ್ತದೆ ಅಂದ್ರೆ ಮೋಸ್ಟ್ ಆಫ್ ದ ಪ್ಲೇಸಸ್ ಆ ಜಾತಕವನ್ನು ಅವ್ರು ರೀರೈಟ್ ಮಾಡ್ತಾರೆ. ಜ್ಯೋತಿಷ ಹತ್ರ ಹೋಗ್ಬಿಟ್ಟು ಒರಿಜಿನಲ್ ಜಾತಕ ಕೊಡಲ್ಲ, ಬೇರೆ ಇನ್ನೊಂದು ಜಾತಕ ಸೂಟಬಲ್ ಟು ದ ಆಪೋಸಿಟ್ ಜಾತಕ ಮಾಡಿ ಈ ತರ ಒಂದು ಸುಳ್ಳು ಹೇಳಿ ಮದುವೆ ಮಾಡಿಸ್ತಾ ಇದ್ದಾರೆ ಆಫ್ ಲೇಟ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೊಳ್ಳಿಪ್ಪ. ಅಣ್ಣ, ಒಬ್ರು ಯೂಟ್ಯೂಬ್ ಅಲ್ಲಿ ಅಣ್ಣ ಪ್ರಶ್ನೆ ಕೇಳಿದ್ರಣ್ಣ. ಅಣ್ಣ, ಯು ಮೆನ್ಷನ್ ಟೆಂಪಲ್ಸ್ ಎಸ್ಟಾಬ್ಲಿಷ್ಡ್ ಬೈ ಋಷೀಸ್ ಇನ್ ಬೆಂಗಳೂರು, ಅಂಡ್ ಆಲ್ಸೋ ಕುಡ್ ಯು ಪ್ಲೀಸ್ ಮೆನ್ಷನ್ ದ ಟೆಂಪಲ್ಸ್ ಆರ್ ಎಸ್ಟಾಬ್ಲಿಷ್ಡ್ ಬೈ ಋಷೀಸ್ ಆಲ್ ಓವರ್ ಕರ್ನಾಟಕ ಅಂಡ್ ಇಂಡಿಯಾ ಅಂತ ಕೇಳಿದಾರೆ. ಅದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಪ್ಪ. ಇನ್ ಮೈ ಕಾಂಟ್ಯಾಕ್ಟ್ ವಿತ್ ಗುರು ಅಮರ, ವಾಟ್ ಎವರ್ ಹಿ ಹ್ಯಾಸ್ ಐ ಹ್ಯಾವ್ ಟೋಲ್ಡ್. ಅರ್ಥ ಆಯ್ತಾ? ದೇರ್ ಆರ್ ಮೆನಿ ಟೆಂಪಲ್ಸ್ ಇನ್ ಕರ್ನಾಟಕ ಅಂಡ್ ಇನ್ ಅವರ್ ಭಾರತ ದೇಶ ಎಸ್ಟಾಬ್ಲಿಷ್ ಬೈ ರಿಷೀಸ್. ಅದು ಲಿಸ್ಟ್ ಕೊಡ್ಬೇಕಂದ್ರೆ ಈ ಝೂಮ್ ಮೀಟಿಂಗ್ ಕೊಡಕ್ಕಾಗಲ್ಲ. ಮನೋತಿಗೆ ಬರ್ಲಿ, ಕೂತ್ಕೊಂಡು ನಾವು ಮಾಡೋಣ. ಧನ್ಯವಾದ ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಹೌ ಮೆನಿ ಡೇಸ್ ಆಫ್ ಉಪವಾಸ ಈಸ್ ಟು ಬಿ ಡನ್ ಡ್ಯೂರಿಂಗ್ ನವರಾತ್ರಿ ಅಂತ ಕೇಳಿದಾರಣ್ಣ. All the 9 days you have to do if you want. It all depends on your sankalpa, your bhakti, your shraddha and ekangrata, how you commit to do the Navaratri to the Divine Mother. Ashte. There is no hard and fast rules. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ದೇ ಹ್ಯಾವ್ ಶೇರ್ಡ್ ದೇರ್ ಡ್ರೀಮ್ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಅಣ್ಣ, ಐ ಹ್ಯಾಡ್ ಎ ಡ್ರೀಮ್ yesterday wherein I saw a crow with its younger one and in the nest inside my house in the veranda, and lizards were also going out of my house. Along with this, I saw a few of my ancestors too in this same dream who were in my house. And please let me know what is the meaning of this dream ಅಂತ ಕೇಳಿದಾರೆ. This dream indicates that ಅವರು ಸರಿಯಾಗಿ ಪಿತೃ ಒಂದು ಶ್ರಾದ್ದ ಕಾರ್ಯಕ್ರಮ ಮಾಡಿಲ್ಲ. ಅದಕ್ಕೆ ಬೈ ದ ವೇ ಆಫ್ ಕ್ರೋ ದೇ ಹ್ಯಾವ್ ಕಮ್ ಅಂಡ್ ಬೈ ದೇ ಹ್ಯಾವ್ ಅಪಿಯರ್ ಟು ದೆಮ್. ಸೊ ಅವರು ಪಿತೃಗಳಿಗೆ ಈ ಸಮಯದಲ್ಲಿ ಪಿತೃಪಕ್ಷದಲ್ಲಿ ದಯವಿಟ್ಟು ಪಿಂಡ ಪ್ರದಾನವನ್ನು ಮಾಡಿ ಅಂತ ಹೇಳಿ ಕರೆಕ್ಟ್ ಆಗಿ ನಾವು ಪೋಸ್ಟ್ ಕೊಟ್ಟಿದೀವಲ್ಲ, ಅದನ್ನ ಓದ್ಕೊಂಡು ಅದನ್ನ ಪ್ರಕಾರ ಈ ಸೆಪ್ಟೆಂಬರ್ 21 ಒಳಗೆ ಅವರು ಮನೆಯಲ್ಲೇ ಮಾಡ್ಬೋದು. ಯಾವ ತರ ಅಂತ ಹೇಳಿದೀವಿ. ಇಲ್ಲ ಅಂದ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ನದಿ ತೀರದಲ್ಲಿ ಐನೋರುಗಳಿರ್ತಾರೆ, ಅವ್ರಿಗೆ ಹೇಳಿದ್ರೆ ಅವ್ರು ಮಾಡ್ತಾರೆ.
ಧನ್ಯವಾದಗಳು ಅಣ್ಣ. ಅಣ್ಣ, ಪಿತೃಪಕ್ಷಕ್ಕೆ ಬೇಕಾಗಿರೋ ಲಿಂಕ್ ಅನ್ನು ಕಳಿಸಿದೀವಿ ಅಣ್ಣ. ನೋಡ್ಕೊಳ್ಳಿ ಅವ್ರ ಅದನ್ನ. ಸರಿ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಇನ್ ಮೈ ಡ್ರೀಮ್ ಬಫೆಲೋ, ವಾಟ್ ಈಸ್ ಇಟ್ ಮೀನ್ ಅಣ್ಣ, ಪ್ಲೀಸ್ ಟೆಲ್. ಅವ್ರ ಕನಸಿನಲ್ಲಿ ಬಫೆಲೋ ಬಂದಿದೆ ಅಂತಣ್ಣ. ಅದು ಇಟ್ ಇಸ್ ಅ ವಾಹನ ಆಫ್ ಯಮಧರ್ಮರಾಜ. ಎಸ್, ಬ್ಲೆಸ್ಡ್ ಯು ಅಷ್ಟೇ, ಬೇರೆ ಏನಿಲ್ಲ. ಏನ್ ಚಿಂತೆ ಪಡೋದು ಬೇಡ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಆಸ್ ಐ ಸೆಡ್ ವಿ ನೀವು ಮತ್ತೆ ಅವರು ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗಿದ್ರಿ ಅಂತ ಅಣ್ಣ, ಆ್ಯಂಡ್ ಕೇಮ್ ಬ್ಯಾಕ್ ಸೇಫ್ಲಿ ವಿತ್ ಅಮರ ಆ್ಯಂಡ್ ಆಲ್ ರಿಷೀಸ್ ಬ್ಲೆಸ್ಸಿಂಗ್, ಆ್ಯಂಡ್ ಆಸ್ಕ್ ರಾಘವೇಂದ್ರ ಸ್ವಾಮಿ ಟು ಪ್ಲೀಸ್ ಗಿವ್ ಮಿ ಭಕ್ತಿ ಆಸ್ ಅಬೌಟ್ ನಾರಾಯಣ ಆ್ಯಂಡ್ ಶ್ರೀರಾಮ ಅಂತ ಕೇಳ್ಕೊಂಡಿದ್ದಾರೆ. ಇಲ್ಲ, ಇದು ಅವರು ಎಕ್ಸ್ಪೀರಿಯನ್ಸ್ ಹೇಳ್ತಾರ, ಇದು ಹೆಂಗೆ, ಏನಿದು ಆಕ್ಚುಲ್ ಆಗಿ? ಅವರು ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅಣ್ಣ. ಒಳ್ಳೇದಲ್ವಾ ಅದು? ಹೋಗಿದ್ದಾರೆ ಅಲ್ಲಿ ರಾಘವೇಂದ್ರ ಅವರು, ಅವ್ರಿಗೆ ನಮಸ್ಕಾರ ಅಣ್ಣ, ಅನುಗ್ರಹ ಮಾಡಿ ಸಾರಿ. ಬ್ಲೆಸ್ ಮಾಡಿದಾರೆ. ಹಲೋ ಅಣ್ಣ, ಜಯಲಕ್ಷ್ಮಿ ಮಾತಾಡೋದಣ್ಣ. ಹೇಳಿ ನಾನೇ ಮೆಸೇಜ್ ಜಯಲಕ್ಷ್ಮಿ. ಹಾಕಿದೆ. ಅದೇ ಅಣ್ಣ, ಹೇಳಿದ್ನಲ್ಲ ಮಂತ್ರಾಲಯ ಕೊಟ್ಟಿದೀವಿ ಅಂತ. ಹೋಗಿ ಬಂದ್ವಿ ಅಣ್ಣ ಸೇಫ್ ಆಗಿ. ಎಲ್ಲಾ ಋಷೀಸ್ ಅಮರ ಅವ್ರ ಬ್ಲೆಸ್ಸಿಂಗ್ ಇಂದ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದ್ವಿ. ನಾನ್ ಕೇಳ್ಕೊಂಡಿದ್ದು ಒಂದೇ, ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಅವರು ಮಾಡಿದಂತ ಭಕ್ತಿಯಲ್ಲಿ ನಮಗೂ ಸ್ವಲ್ಪ ಕೊಡಿ, ನಾವು ಹಂಗೆ ಭಕ್ತಿಯಲ್ಲಿ ನಾರಾಯಣ ಸೇವೆ ಮಾಡ್ಬೇಕು ಅಂತ ಕೇಳ್ಕೊಂಡ್ ಬಂದೆ ಅಣ್ಣ. ಒಳ್ಳೇದಮ್ಮ, ಅಷ್ಟೇ. ಒಳ್ಳೆ ಬೇಡಿಕೆ ಅದು. ಸರಿ ಡೈಮಂಡ್ ಅಣ್ಣ. ನೆಕ್ಲೆಸ್ ಕೇಳಿಲ್ವಲ್ಲ? ಇಲ್ಲ ಅಣ್ಣ, ಸತ್ಯ ಕೇಳಿಲ್ಲ, ಬೇರೆ ಏನು ಕೇಳಿಲ್ಲ ಅಣ್ಣ. ಓಕೆ. ನೀವೇನ್ ಭಕ್ತಿ ಮಾಡಿದ್ರು ಆ ಮೂಲರಾಮನಿಗೆ, ಶ್ರೀಕೃಷ್ಣನ್ಗೆ, ನಾರಾಯಣನ್ಗೆ, ಆ ಭಕ್ತಿ ನಮಗೂ ಒಂಚೂರು ಕೊಡಪ್ಪ. ಯಾವಾಗ್ಲೂ ನಾವು ಅದೇ ಭಕ್ತಿಯಿಂದ ಇರೋಂತ ಭಾಗ್ಯ ಕೊಡು, ಯಾವಾಗ್ಲೂ ಭಗವಂತನ ಧ್ಯಾನ ಕೊಡು ಅಂತ ಕೇಳ್ಕೊಂಬಂದೆ ಅಣ್ಣ. ಒಳ್ಳೆ ಕೋರಿಕೆ, ಅದು ಖಂಡಿತ ನಿಮ್ಗೆ ಆಗ್ತದೆ. ನಿಮ್ಗೆ ಸತೀಶ್ ಅಣ್ಣ, ನಿಮ್ಗೆ ನಮಸ್ಕಾರ ಅಮ್ಮ ಅಮ್ಮ. ಗುರು ಬಂದಿರೋ ಡ್ರೀಮ್ ಅಲ್ಲಿ? ಇಲ್ಲಮ್ಮ, ಅವ್ರು ಬರಲ್ಲಮ್ಮ. ನಿನ್ ಬರ್ತಾರಮ್ಮ, ನನ್ಗ್ ಬರಲ್ಲ. ನಾನ್ ದಿನ ಅವ್ರನ್ನ ಬೈತೀನಿ, ನನ್ಗೆ ಯಾಕೆ ಬರಲ್ಲ? ಎಲ್ಲರಿಗೂ ಕಾಣಿಸ್ತಾರೆ ಅವರು, ನೋಡಿ ಯಾವ ತರ ಇದಾರೆ ಅವರು. ಏನ್ ಮಾಡೋದು? ನೀನೇ ಸ್ವಲ್ಪ ಅವ್ರಿಗೆ ರೆಕಮೆಂಡ್ ಮಾಡು ನನ್ಗೆ ಬರ್ಬೇಕಂತ. ಯಾಕಂದ್ರೆ ನಿನ್ಗೆ ಕಾಣಿಸ್ತಾರೆ, ನೀನ್ ಮಾತಾಡ್ತೀಯ ಅವ್ರ ಹತ್ರ. ಸ್ವಲ್ಪ ರೆಕಮೆಂಡ್ ಮಾಡು, ಈ ತರ ಸತೀಶ್ ನನ್ಗೂ ಕಾಣಿಸು ಅಂತ. ಓಕೆ ಅಣ್ಣ, ಅವಳು ಓಕೆ ಎಷ್ಟು ಡೀಪ್ ಅಲ್ಲಿ ಇರ್ತಾಳೆ ಅಂದ್ರೆ, ನಾನು ಕಣ್ಮುಚ್ಕೊಳಮ್ಮ, ಅವಳಿಗೆ ನಾಳೆಯಿಂದ ಎಕ್ಸಾಮ್ ನಡೀತಿದೆ, ಸೊ ಕಣ್ಮುಚ್ಕೊಳಮ್ಮ, ನಿಂಗೆ ಬುಕ್ ಎಲ್ಲ ನೆನಪಾಗುತ್ತೆ, ಆ ಬುಕ್ಕಲ್ಲಿ ಇರೋದು ಹಂಗೆ ಓದ್ಕೊಂಡ್ ನನ್ಗೆ ಹೇಳು ಅಂತ ಆನ್ಸರ್ ಅಂತಂದ್ರೆ, ಅಮ್ಮ ನನ್ ಬುಕ್ಕೇ ಕಾಣಿಸ್ತಾ ಇಲ್ಲಮ್ಮ, ಕಣ್ಮುಚ್ಕೊಂಡ್ರೆ ಅಮರನೇ ಕಾಣ್ತಾ ಇದೆ ಅಂತಾಳೆ. ಅಣ್ಣ, ನಾನ್ ಏನ್ ಹೇಳ್ಬೇಕು ನಂಗೆ ಅರ್ಥ ಆಗಲ್ಲ. ಒಂದ್ಸರಿ ಬ್ಲಾಂಕ್ ಆಗ್ಬಿಡ್ತೀನಿ, ಏನಪ್ಪ ಈ ಹುಡುಗಿ ಹಿಂಗಿರ್ತಾಳಲ್ಲ, ಹೆಂಗೆ ನಾನು ಇದನ್ನ ಮಾಡೋದು? ಅದು ತಪ್ಪು ಅಂತ ನನ್ಗೆ ಹೇಳಕ್ಕೂ ಸಾಧ್ಯನೇ ಇಲ್ಲ. ಯಾಕೆ ಹಿಂಗ್ ಮಾಡ್ತೀಯ, ಇದು ಯಾಕೆ ಹಿಂಗ್ ಜ್ಞಾನ ಇಟ್ಟಿದ್ಯಾ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಓದೋದ್ರಲ್ಲಿ ಒಂದ್ ಬಿಟ್ಟು ಬೇರೆ ಅದ್ರಲ್ಲೆಲ್ಲ ಇರ್ತಾಳೆ ಅಣ್ಣ. ನಂಗೆ ಅದೊಂದು ಯೋಚನೆ ಆಗ್ಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಅದೇ ಗಟ್ಟಿಯಾಗಿ ಮುಚ್ಕೊಂಡ್ರೆ ಅಮರನೇ ಕಾಣತ್ತಮ್ಮ, ನನ್ಗೆ ಬುಕ್ಕೇ ನೆನಪಾಗ್ತಿಲ್ಲ ಅಮ್ಮ, ನನ್ಗೆ ಬುಕ್ ಕಾಣ್ತಾನೆ ಇಲ್ಲ ಅಮ್ಮ ಅಂತಾಳೆ. ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಕಂಡ್ಬಿಟ್ಟು ಬುಕ್ ಓದಿ ಅಂತ ಹೇಳಿ. ಓದ್ತಾ ಇದ್ದಾಳೆ ಅಣ್ಣ, ಏನ್ ಮಾಡ್ತಾಳೋ ಗೊತ್ತಿಲ್ಲ. ಒಂದ್ ವಾರ ಎಕ್ಸಾಮ್. ಸ್ಟಾರ್ಟಿಂಗ್ ಕಣ್ ಮುಚ್ಕೊಳ್ಳಿ, ಅಮರ್ ಅವ್ರು ಬರ್ತಾರೆ, ಅವ್ರ ಆಶೀರ್ವಾದ ತಕೊಂಡು ಕಂಡ್ಬಿಟ್ಟು ಓದಕ್ಕಂತ ಹೇಳಿ ಅಷ್ಟೇ. ಸರಿ ಆಮೇಲೆ ಅಣ್ಣ, ಕೊನೆಯಲ್ಲಿ ತಿರ್ಗಾ ಕಣ್ ಮುಚ್ಕೊಳ್ಳಿ. ಗೊತ್ತಾಯ್ತಮ್ಮ. ನಮಸ್ಕಾರ ಸರಿ ಅಣ್ಣ, ನಮಸ್ಕಾರ ಅಣ್ಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು. ಕೃಷ್ಣ ಅರ್ಪಣ ಮಸ್ತು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಸಿ ಅಂತ ಹೇಳಿದಾರಣ್ಣ. ಅದು ಅಷ್ಟು ನಮ್ಗೆ ಅವರು ಗುರು ಅವ್ರು ಹೇಳ್ಕೊಳ್ಳಿಲ್ಲಪ್ಪ. ಅದಕ್ಕಿಂತ ಕೆಲವ್ರು ಇದ್ದಾರೆ ಪಂಡಿತರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿ. ಹಂಗಿಲ್ಲ ಅಂದ್ರೆ ಅವ್ರ ಮನೋವತಿಗೆ ಬಂದ್ರೆ ಒಬ್ರು ಬರ್ತಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವ್ರ ಹತ್ರ ಅವ್ರು ಏನ್ ಬೇಕೋ ಕೇಳಿ ತಿಳ್ಕೊಬಹುದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಸತೀಶ್ ಅಣ್ಣ ನಮಸ್ತೆ.
ಸತೀಶ್ ಅಣ್ಣ, ಪ್ರತಿಯೊಂದು ಹಬ್ಬದಲ್ಲೂ ನೀವು ವಾಟ್ಸಪ್ ಗ್ರೂಪಿನಲ್ಲಿ ಹಬ್ಬದ ಮಹತ್ವದ ಬಗ್ಗೆ ಹೇಳಿಕೊಡುತ್ತೀರಿ. ಕೊನೆಯಲ್ಲಿ ಅಮರ ಗುರುಗಳೊಂದಿಗೆ ಹಾಸ್ಟೆಲ್ ಆಗಿ ಕರೆದುಕೊಂಡು ಹೋಗಲು ವಿನಂತಿಸಿಕೊಳ್ಳುತ್ತೀರಿ. ಈ ಸಮಯದಲ್ಲಿ ನಮ್ಮನ್ನು ಅಸ್ಟ್ರೋ ಟ್ರಾವೆಲ್ ಹೋಗುವಾಗ ನಮಗೆ ಅಸ್ಟ್ರೋ ಟ್ರಾವೆಲ್ ವಿದ್ಯೆ ಕಲಿತಿರಬೇಕೇ ಅಥವಾ ಕಲಿಯದಿದ್ದರೂ ಗುರುಗಳು ನಮ್ಮನ್ನು ಕರೆದುಕೊಂಡು ಹೋಗುತ್ತಾರಾ ಅಂತ ಕೇಳಿದಾರಣ. ಇಲ್ಲ, ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಖಂಡಿತ. ಏನ್ ನೀವು ಕಲ್ತ್ಕೋಬೇಕಂತ ಏನ್ ವಿದ್ಯೆ ಇಲ್ಲ. ಆ ಒಂದು ಹಬ್ಬದ ದಿವಸ ರಾತ್ರಿ ಮಲ್ಕೊಳಕ್ ಮುಂಚೆ ಬೇಡ್ಕೊಂಡ್ರೆ ಅವ್ರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಈಸ್ ಇಟ್ ನೆಸೆಸರಿ ಟು ಕೀಪ್ ಗೌರಿ ವಿತ್ ಗಣೇಶ ಡ್ಯೂರಿಂಗ್ ಗಣೇಶ ಫೆಸ್ಟಿವಲ್ ಅಂತ ಕೇಳಿದಾರೆ. ಅಲ್ಲ, ಇಟ್ ಡಿಪೆಂಡ್ಸ್ ಆನ್ ದೇರ್ ancestors, how they were following this festival. ಕೆಲವ್ರು ಇಡಲ್ಲ, ಕೆಲವ್ರು ಇಡ್ತಾರೆ. ಅದು ನಾವೇನು ಹಿಂಗೆ ಮಾಡ್ಬೇಕಂತೆಲ್ಲ. ನಮ್ಗೆ ಗುರುಗಳು ಹೇಳಿರೋದು ಗಣೇಶನ ಇಡಿ ಅಂತ. ನಾವು ಗಣೇಶನ ಇಟ್ಟು ಪೂಜೆ ಮಾಡ್ತಾ ಇದೀವಿ. ಗೌರಿ ಗಣೇಶ ಕೆಲವ್ರ ಫ್ಯಾಮಿಲೀಸ್ ಮೇಲೆ ಅವ್ರ ಆನ್ಸಿಸ್ಟರ್ಸ್ ಅಂತ ಬರ್ತಾ ಇದ್ದಾರೆ. ಅದು ಹೇಳಿ ಪ್ರವೀಣ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಮೈ ವೈಫ್ ಹ್ಯಾಡ್ ಎ ಡ್ರೀಮ್ ಇನ್ ದಟ್ ಐ ಹ್ಯಾಡ್ ಮ್ಯಾರಿಡ್ ಟು ದ ಅನದರ್ ಗರ್ಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಅಂತ ಕೇಳಿದಾರಣ್ಣ. We cannot answer it in the open. Let them come to Manuvati, we'll answer it ಅಪ್ಪ. ತುಂಬಾ ಸೂಕ್ಷ್ಮದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೊಳ್ಳಿಪ್ಪ. ಅಣ್ಣ, ನಮಸ್ತೆ ಅಣ್ಣ. ಹೌ ಪೇರೆಂಟ್ಸ್ ಪ್ರೇಯರ್, ಹೌ ಇಟ್ ಹೆಲ್ಪ್ಸ್ ಡೈರೆಕ್ಟ್ಲಿ ಟು ದೇರ್ ಕಿಡ್ಸ್ ಗ್ರೋತ್ ಲೈಕ್ ಎಜುಕೇಶನ್, ಜಾಬ್, ಹೆಲ್ತ್ ಅಂತ ಕೇಳಿ. It depends on the parents how they are bringing up their children. ಒಂದು ಸನಾತನ ಧರ್ಮವನ್ನು ಅವ್ರಿಗೆ ಚಿಕ್ಕ ವಯಸ್ಸಿನಿಂದ ಪಾಲಿಸಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬಿಟ್ಟು ದೇವ್ರ ಮನೆಯಲ್ಲಿ ಕೂತ್ಕೊಂಡು ರಾಮ ಕೃಷ್ಣ ಇಲ್ಲ ಓಂ ನಮಃ ಶಿವಾಯ ಏನೋ ಹೇಳ್ಕೊಟ್ಟು ಆ ಒಂದು ವಿಧಾನದಲ್ಲಿ ಅವ್ರು ಕರ್ಕೊಂಡು ಬಂದ್ರೆ ದೇ ವಿಲ್ ಬಿ ಎ ಗುಡ್ ಸಿಟಿಸನ್ ಫಾರ್ ದ ಕಂಟ್ರಿ. ಇಲ್ಲ ಅವ್ರನ್ನ ಚಿಕ್ಕ ವಯಸ್ಸಿನಿಂದ ಬಿಟ್ಬಿಟ್ಟು ಈ ಕಾಲದಲ್ಲಿ ಏನಾಗ್ತದೆ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ದೇ ಗೋ ಫಾರ್ ವರ್ಕ್, ದೇ ಹ್ಯಾವ್ ನೋ ಟೈಮ್ ಟು ಟೇಕ್ ಕೇರ್ ಆಫ್ ದರ್ ಚಿಲ್ಡ್ರನ್. ಆ ಚಿಲ್ಡ್ರನ್ ಏನ್ ಮಾಡ್ತಾರೆ, ಕರ್ಕೊಂಡೋಗಿ ಬೇಬಿ ಸಿಟ್ಟಿಂಗ್ ಬಿಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ದೇ ಗೋಲ್ಡ್ ಇದು ಕ್ರೀಸ್ನಲ್ಲಿ ಹಾಕ್ತಾರೆ. ಆಮೇಲೆ ಅವ್ರನ್ನ ಸ್ಕೂಲ್ ನಲ್ಲಿ ಬಿಡ್ತಾರೆ. ಆ ಹುಡುಗ ಬೆಳಗ್ಗೆ 7 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡಿ ಸ್ಕೂಲ್ಗೆ ಹೋಗ್ಬಿಟ್ಟು ತಿರ್ಗಾ ಸಾಯಂಕಾಲ ಬಂದು ಟಯರ್ಡ್ ಆಗಿ ಮಲ್ಕೊತಾರೆ. ಹಸ್ಬೆಂಡ್ ಅಂಡ್ ವೈಫ್ ಇರಲ್ಲ, ಪೇರೆಂಟ್ಸ್ ಇರಲ್ಲ. ಸೊ ಈ ಕಾಲದಲ್ಲಿ ಏನ್ ಮಾಡ್ತಾರೆ, ಮೊಬೈಲ್ ಕೊಡ್ತಾರೆ ಇಲ್ಲ ಟಿವಿ ಕೊಡ್ತಾರೆ, ಅದನ್ನ ನೋಡ್ಕೊಂಡು ಅವ್ರು ಬೆಳಿತಾರೆ ಅವರು. ಸೊ ಆ ಕಲ್ಚರ್ ಬೇರೆ ತರ ಅವ್ರಿಗೆ ದೇ ಬಿಕಮ್ ಡಿಫರೆಂಟ್ ಸಿಟಿಸನ್ಸ್ ಇನ್ ದಿಸ್ ದೇಶ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇರೆಂಟ್ಸ್. ದೇ ಹ್ಯಾವ್ ಟು ಗಿವ್ ಸಮ್ ಟೈಮ್ to the children, love the children and bring them properly in the Sanatana Dharma way. It all depends on how the parents feed them from the beginning. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಆ ಪ್ರಶ್ನೆ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು, ಹಿರಿಯರಿದ್ರು, ದೇ ವರ್ ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ ಅಂಡ್ ಪೇರೆಂಟ್ಸ್ ಇದ್ರು ಜಾಯಿಂಟ್ ಫ್ಯಾಮಿಲಿನಲ್ಲಿ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲ. ಸೊ ದೇ ಹ್ಯಾಡ್ ಇನಫ್ ಟೈಮ್ ಟು ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಅವ್ರು ಒಳ್ಳೆ ಪ್ರಿನ್ಸಿಪಲ್ ನಲ್ಲಿ ಬೆಳೀತಾ ಇದ್ರು. ಈ ಕಾಲದಲ್ಲಿ ಎಲ್ಲ ದೇರ್ ಇಸ್ ನೋ ಜಾಯಿಂಟ್ ಫ್ಯಾಮಿಲಿ ಅಟ್ ಆಲ್.
ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಾರಣ್ಣ. ಇನ್ ಡ್ರೀಮ್ ಇಫ್ ಎ ವೈಟ್ ಲಿಸಾರ್ಡ್ ಫಾಲ್ ಆನ್ ಅಸ್ ವಾಟ್ ಡಸ್ ಇಟ್ ಮೀನ್ ಅಂತ ಕೇಳ್ತಾರಣ್ಣ. ಏನಿಲ್ಲ, ಅವರು ಇದು ಗಣೇಶನ್ ದೇವಸ್ಥಾನ ಹೋಗ್ಬಿಟ್ಟು ಗರ್ಕೆ ಹುಲ್ ತಗೊಂಡು 21 ಸತಿ ಅವ್ರನ್ನ ಪ್ರದಕ್ಷಿಣೆ ಮಾಡಿ ಓಂ ಗಣೇಶಾಯ ನಮ ದೂರಪರ್ತಂ ಸಮರ್ಪಯಂ ಅಂತ ಅವ್ರ ಪಾದಕ್ಕೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬೇಡ್ಕೋಬೇಕು, ಈ ದೋಷದಿಂದ ನನ್ನ ನಿವಾರಣೆ ಮಾಡಿ ಅಂತ ಅಷ್ಟೇ. ಧನ್ಯವಾದಗಳು. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಧಮ್ ತಮಸ್ಸು ಎಂದರೆ ಏನು ಅಂತ ತಿಳಿಸಿ ಅಂತ ಕೇಳಿದಾರೆ. ಅದಮ್ ತಮಸ್ವ ಹಾ ಇಲ್ಲ, ಆ ತರ ನಾನೇನ್ ಕೇಳಿರ್ಲಿಲ್ಲ. ತತ್ವಮಸಿ ಅಂತ ಇದೆ ಅಷ್ಟೇ. ಅವರು ಅಧಮ್ ತಮಸ್ಸು ಅಂತ ಬರ್ದಿದ್ದಾರಣ್ಣ. ಸರಿ ಅಣ್ಣ. ಗೊತ್ತಿಲ್ಲಪ್ಪ, ವಿ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ದಟ್ ಕೈಂಡ್ ಆಫ್ ಐಟಮ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಗರುಡ ಪುರಾಣ states that one gets the lungs related problem like cough, cold by eating water related animals. This could happen by eating the water related animals like fish in their past life. To reduce this bad karma, can we feed fish and tortoise ಅಂತ ಕೇಳಿದಾರೆ. ಮಾಡ್ಬೋದು, ಬಟ್ ಡೋಂಟ್ ಕೀಪ್ ಇನ್ ದ ಹೌಸ್. ಈ ಫಿಶ್ ಟ್ಯಾಂಕ್ ಎಲ್ಲ ಇಟ್ಕೋಬೇಡಿ. ಇವಾಗ ಕ್ಷೇತ್ರಕ್ಕೆ ಹೋಗ್ತೀರಾ, ಅಲ್ಲಿ ಕಲ್ಯಾಣಿಗಳಿರ್ತದೆ, ಅಲ್ಲಿ ಬೇಕಾದಷ್ಟು ಮೀನುಗಳಿರ್ತದೆ. ಅಲ್ಲಿ ಹೋಗುವಾಗ ಅದಕ್ಕೇನು ಪ್ರಾಪರ್ ಫುಡ್ ಬೇಕೋ ಅದನ್ನ ಶ್ರೀ ಕೃಷ್ಣ ಅರ್ಪಣ ಮಸ್ತು ಹಾಕ್ಬಿಟ್ಟು ಬೇಡ್ಕೊಳ್ಳಿ. ಧನ್ಯವಾದಗಳು. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ ಅಣ್ಣ, ಅಮ್ಮ, ಹೇಳಿ. ಆಕ್ಚುಲಿ ಮುಂಚೆ ನಾವು ನಾನ್ ವೆಜ್ ತಿಂತಾ ಇದ್ದೆ. ನಾನು ನನ್ನ ಮಗಳು ನಮ್ಮ ಫ್ಯಾಮಿಲಿ ಎಲ್ಲ ನಾನ್ ವೆಜ್ ತಿಂತಾ ಇದ್ವಿ ನಾವು. ಈಗ ನಾನೊಂದು ಸಪ್ತಋಷಿ ಮಾರ್ಗ ತಗೊಂಡ್ಮೇಲೆ ನಾನು ಸ್ಟ್ರಿಕ್ಟ್ ಆಗಿ ನಾನ್ ವೆಜ್ ತಿನ್ನೋದನ್ನ ಬಿಟ್ಬಿಟ್ಟೆ. ನಾನು ತಿಂತಾ ಇಲ್ಲ. ಬಟ್ ಮಗಳು ತಿಂತಾ ಇದ್ಲು, ಅವಳು ಬಹಳ ಇಷ್ಟ ಆಯ್ತು, ತಿಂತಿದ್ಲು. ಬಟ್ ಒಂದ್ಸರಿ ಧ್ಯಾನ ಮಾಡ್ಬೇಕಾದ್ರೆ ಅಮರ ಗುರುಗಳು ಕಂಡು ಅವಳಿಗೆ ನಾನ್ ವೆಜ್ ತಿನ್ನೋದನ್ನ ಬಿಟ್ಬಿಡು, ತಿನ್ಬೇಡ ಅಂತ ಹೇಳಿದ್ದಾರೆ. ಸೊ ಅವಳು ಸ್ಟ್ರಿಕ್ಟ್ ಆಗಿ ತಗೊಂಡು ತಿನ್ನೋದನ್ನ ಬಿಟ್ಟಿದ್ದಾಳೆ ಅಣ್ಣ. ಸೊ ಅದ್ ನನ್ ಸಂತೋಷದ ವಿಷಯ ನನ್ಗೆ. ಒಳ್ಳೆ decision. ಅವಳಿಗೆ ಚಿಕ್ಕ ಮಗು, ಅದು ಅವಳಿಗೆ ತುಂಬಾ ಇಷ್ಟ ತಿನ್ನಕ್ಕೆ. ಸ್ಮೆಲ್ ಬಂದ್ರೆ ಶಿ ಯೂಸ್ ಟು ಈಟ್. ನಾವ್ ಮನೇಲಿ ಮಾಡಿಲ್ಲ ಅಂದ್ರು ನಾವು ನಮ್ ಜಾಯಿಂಟ್ ಫ್ಯಾಮಿಲಿನೇ, ಮೇಲೆ ಕೆಳಗಡೆ ಎಲ್ಲ ಇರ್ತೀವಿ ನಾವು. ಸೊ ಅಲ್ಲಿ ಕೆಳಗಡೆ ಮಾಡಿದ್ರೆ ಅಲ್ಲಿ ಹೋಗಿ ತಿಂತಾ ಇದ್ಲು. ಅವ್ರ ಅಜ್ಜಿ ಎಲ್ಲ ಇರ್ತಾರೆ, ದೊಡ್ಡಪ್ಪ ಎಲ್ಲ, ಅಲ್ಲಿ ಹೋಗಿ ತಿಂತಿದ್ಲು ನಾನ್ ಮಾಡಿಲ್ಲ ಅಂದ್ರೆ. ಸೊ ಇವಾಗ ಅವ್ರು ತಂದ್ಕೊಟ್ರು, ಅಮ್ಮ ತಿನ್ಬೇಕು ಅನಿಸ್ತಿದ್ಯಲ್ಲ ಅಮ್ಮ, ಏನ್ ಮಾಡೋದು ಅಂತ ಕೇಳಿದ್ಲು. ನಾನು ಅಮರ ಅನ್ಕೊಮ್ಮ, ನಿಂಗೆ ತಿನ್ಬೇಕು ಅಂತ ಅನ್ಸಲ್ಲ ಅಂತ ಅಂದೆ. ಸೊ ಅವಳನ್ನ ಅದೇ ಫಾಲೋ ಮಾಡ್ಕೊಂಡು ಇವಾಗ ತಿನ್ನೋದ್ ಬಿಟ್ಬಿದ್ದಾಳ ಅಣ್ಣ, ತಿಂತಾ ಇಲ್ಲ ನಾನ್ ವೆಜ್. ಆ ಸಣ್ಣ ವಯಸ್ಸಿಗೆ ಅದನ್ನ ಅಮರ ಅವ್ರು ಹೇಳಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಪಾಲಿಸ್ತಿದ್ದಾಳಲ್ಲ, ಆ ಗುಣ ನಂಗೆ ತುಂಬಾ ಇಷ್ಟ ಆಯ್ತಣ್ಣ. ಸೊ ಅದನ್ನ ನಿಮ್ಮ ಹತ್ರ ಹೇಳ್ಬೇಕು ಅನ್ನಿಸ್ತು, ಅವಳ ಭಕ್ತಿ, ಅದಕ್ಕೆ ನಿಮ್ಮ ಹತ್ರ ಶೇರ್. ಅವಳದು ಅಚಲವಾದ ಭಕ್ತಿ ಇದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಮ್ಮ, ನಮಸ್ಕಾರ. ನಮಸ್ಕಾರ ಅಣ್ಣ. ಶ್ರೀಕೃಷ್ಣ ಅರ್ಪಣೆ. ಕೃಷ್ಣ ಅರ್ಪಣೆ ಮಸ್ತು. ಧನ್ಯವಾದಗಳು ಅಣ್ಣ. ಆಗಳ ಒಬ್ರು ಲಿಸಾರ್ಡ್ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಣ್ಣ, ಅದ್ರ ಬಗ್ಗೆ ಪರಿಹಾರ ಏನಾದ್ರು ಇದೆಯಾ ಅಂತ ಕೇಳಿದ್ರ ಅಣ್ಣ. ಅದು ಅದೇ ಹೇಳಿದ್ನಲ್ಲಪ್ಪ, ಅವರು ಇದಕ್ಕೆ ಕಾಂಚಿಗೆ ಹೋದ್ರೆ ಅಲ್ಲಿ ಒಂದ್ ದೇವಸ್ಥಾನ ಇದೆ, ಮರ್ತ್ಬಿಟ್ಟೆ, ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಮುಟ್ಬಿಟ್ಟು ಬಂದ್ರೆ ಅದಕ್ಕೆ ಪರಿಹಾರ ಇದೆ. ಇಲ್ಲಾಂದ್ರೆ ಯಾವಾಗ್ಲೇ ಹೇಳಿದ್ನಲ್ಲ, ಗಣೇಶನ್ ಗರ್ಕೆ ಹುಲ್ಲು 21 ತಗೊಂಡು ಚೆನ್ನಾಗಿರೋದು, ಭಿನ್ನ ಇರ್ಬಾರ್ದು, ಕ್ಲೀನ್ ಆಗಿರ್ಬೇಕು, ಅದನ್ನ ಚೆನ್ನಾಗಿ ನೋಡಿ ತಗೋಬೇಕು. ಸುಮ್ನೆ ಭಿನ್ನ ಇರಬಾರ್ದು. 21 ತಗೊಂಡು 21 ಜೊತೆ ಪ್ರದಕ್ಷಿಣೆ ಮಾಡಿ ಓಂ ಗಣೇಶಾಯ ನಮ ದೂರಪತ್ರ ಸಮರ್ಪಯಮೆ ಅಂತ ಅವನ್ ಪಾದಕ್ಕೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಕೇಳ್ಕೋಬೇಕು. ಈ ತರ ಆಗಿದೆ, ಇದರಿಂದ ನನಗೆ ಪರಿಹಾರ ಕೊಡಿ, ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಬೇಡ್ಕೊಂಡೆ ಅಷ್ಟೇ. ಹೃದಯದಿಂದ ಭಕ್ತಿಯಿಂದ ಮಾಡ್ಲಿ.
ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಅವರು ಟೆಂಪಲ್ ನೇಮ್ ಬಂದು ವಿಷ್ಣು ಕಾಂಚಿ ಇನ್ ಕಾಂಚೀಪುರಂ ಅಂತ ಇದೆ, ಇದೇನಾ ಅಣ್ಣ? ಹೌದು, ಅದೇ ಸೇಮ್ ಅಲ್ಲಿ ಸರಿ. ಹೋಗ್ಬೋದು. ಇಲ್ಲ ಅಂದ್ರೆ ಇಲ್ಲೇ ಮನೆಯಲ್ಲಿ ಈ ಪಕ್ಕದಲ್ಲಿ ದೇವಸ್ಥಾನ, ಗಣೇಶನ್ ಬೇಕಾದಷ್ಟು ದೇವಸ್ಥಾನ ಇದ್ದಾವೆ. ಭಕ್ತಿಯಿಂದ ಅವ್ರಿಗೆ ಈ ಒಂದು ಪರಿಹಾರ ಮಾಡಲಿ. ಸರಿ ಅಣ್ಣ, ಧನ್ಯವಾದಗಳು. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ, ಸಾತ್ವಿಕ, ರಾಜಸಿಕ, ತಾಮಸಿಕ ಅಂದರೆ ಏನು ಅಂತ ತಿಳಿಸಿ ಅಂತ ಹೇಳಿದಾರಣ್ಣ. ಅಲ್ಲ, ಆಧಾರ್ ದಟ್ ಈಸ್ ದ 3 states and 3 qualities given by ಪರಮೇಶ್ವರ ಪರಬ್ರಹ್ಮ to us. ಸಾತ್ವಿಕ ಅಂದ್ರೆ ಗುಣ, ಇದು ಒಳ್ಳೆ ಗುಣ, ಸಾತ್ವಿಕವಾಗಿ ಕಾಮ್ ಆಗಿ ಸ್ಮೈಲಿಂಗ್ ಆಗಿ ಇರಬೇಕು. ರಾಜಸಿಕ ಬಂದು ಸ್ವಲ್ಪ ಈ ಕಡೆ ಬರ್ತದೆ, ಇನ್ ಬಿಟ್ವೀನ್ ತಾಮಸಿಕ್ ಅಂಡ್ ರಾಜಸಿಕ್. ಇಟ್ ಮಿಕ್ಸಸ್ ಬೋತ್ ಸಾತ್ವಿಕ್ ಅಂಡ್ ತಾಮಸಿಕ್. ತಾಮಸಿಕ್ ಬಂದು ಇಟ್ ಈಸ್ ಡಿಫರೆಂಟ್, ಇಟ್ ಈಸ್ ಆಲ್ಮೋಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ ಅದು. ಧನ್ಯವಾದಗಳು. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ, ನಮಸ್ತೆ ಅಣ್ಣ, ಪ್ಲೀಸ್ ಟೆಲ್ ಅಸ್ ವಾಟ್ ಈಸ್ ದ ಸ್ಪಿರಿಚುವಲ್ ಮೀನಿಂಗ್ ಆಫ್ ಟ್ವಿಚಿಂಗ್ ಆಫ್ ಲೆಫ್ಟ್ ಅಂಡ್ ರೈಟ್ ಐಸ್ ಅಂತ ಕೇಳಿದಾರ. ಫಾರ್ ಮೇಲ್ ಇಫ್ ಇಟ್ ಇಸ್ ರೈಟ್ ಐ ಟ್ವಿಚಿಂಗ್ ಆದ್ರೆ ಇಟ್ ಈಸ್ ಅ ಗುಡ್ ಸೈನ್. ಫಾರ್ ಫೀಮೇಲ್ಸ್ ಇಟ್ ಈಸ್ ಲೆಫ್ಟ್, ಅಂಡ್ ಮೇಲ್ಗೆ ಲೆಫ್ಟ್ ಆದ್ರೆ ಇಟ್ ಈಸ್ ನಾಟ್ ಗುಡ್. ಫೀಮೇಲ್ಸ್ಗೆ ಮೇಲ್ ರೈಟ್ ಆದ್ರೆ ಇಟ್ ಈಸ್ ನಾಟ್ ಗುಡ್ ಅಷ್ಟೇ, ಬೇರೆ ಏನಿಲ್ಲ. ಇಟ್ ಈಸ್ ಒಂಥರ ಒಂದು ಸೂಚನೆ. ಸರಿ ಅಣ್ಣ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಪ್ರವೀಣ್ 8:30 ಆಯ್ತು, ಇವತ್ತು ಕ್ಲೋಸ್ ಮಾಡೋಣ. ಲಾಸ್ಟ್ 2 ಪ್ರಶ್ನೆ ಬಂದಿದ್ದಾವಣ್ಣ, ವಿಲ್ ಟೇಕ್. ತಗೊಳ್ಳಿ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ, ನಮಸ್ತೆ ಅಣ್ಣ, while meditating I saw a blue image of Lord Rama, Vishnu, Garuda and Devi. Today is the 4th day of meditation. Today I saw Krishna. What is that it mean ಅಂತ ಕೇಳಿದಾರೆ. ಅದು ಇಟ್ ಈಸ್ ಫಲ ದೇರ್ ಸ್ಪಿರಿಚುವಲ್ ಸಾಧನ ಅಷ್ಟೇ, ಬೇರೆ ಏನಿಲ್ಲ. ಇಟ್ ಈಸ್ ಗುಡ್ ಅಲ್ವಾ, ಅವ್ರು ದರ್ಶನ ಕೊಟ್ಟಿದ್ದಾರೆ, ದೇ ಅಕ್ಸೆಪ್ಟೆಡ್ ಇಸ್ ಪ್ರೇಯರ್ಸ್ ಅಂತ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ನಮಸ್ತೆ ಅಣ್ಣ, ಕಂಚಿ ದೇವರನ್ನು ಬಿಟ್ರೆ ನಮ್ಮ ಮೈಸೂರಿನ ಹತ್ರ ನರಸಿಂಹ ದೇವಸ್ಥಾನದ ಒಳಗೆ ಕೂಡ ಹಲ್ಲಿಯ ಚಿತ್ರ ಇದೆ ಅಣ್ಣ. ದೇವಸ್ಥಾನದ ಮೇಲ್ಮೈ ಭಾಗದಲ್ಲಿ ಹಲ್ಲಿಯ ಮೂರ್ತಿ ಚಿತ್ರ ಇದೆ, ಅದನ್ನು ಮುಟ್ಟಿ ದರ್ಶನ ಮಾಡಿದರೆ ಒಳ್ಳೆಯದಾಗುತ್ತಾ ಅಂತ ಹೇಳ್ತಾರೆ, ನಿಜಾನ ಅಣ್ಣ ಅಂತ ಕೇಳಿದಾರಣ್ಣ. ಕ್ಷೇತ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲಪ್ಪ, ಬಟ್ ಇಟ್ ಈಸ್ ಎ ಡಿವೈನ್ ಕ್ಷೇತ್ರ. ಸಾಕಷ್ಟು ಜನ ಹೇಳಿದ್ದಾರೆ, ಸಾಕಷ್ಟು ಜನ ಹೋಗ್ತಾರೆ. ಅದು ಐ ಥಿಂಕ್ ಸೊ ಇಟ್ ಈಸ್ ನಿಯರ್ ಮೈಸೂರು ಇರ್ಬೇಕು. ಅದು ಬಿಫೋರ್ ಎಂಟ್ರಿಂಗ್ ಮೈಸೂರು ಏನೋ ಅಲ್ಲ ಆ ಕಡೆ ಇದೆ, ಅದು ಇರ್ಬೋದು. ಅಲ್ಲಿ ಹೋಗಿ ಸ್ಥಳ ಪುರಾಣ ತಿಳ್ಕೊಂಡ್ರೆ ನಾವು ಕರೆಕ್ಟ್ ಆಗಿ ಇವ್ರಿಗೆ ಆನ್ಸರ್ ಮಾಡ್ಬೋದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ವಿಲ್ ಟೇಕ್ ಲಾಸ್ಟ್ ಕ್ವಶನ್ ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ಇದು ಅವರ ಡ್ರೀಮ್ ಅಲ್ಲಿ ಅಂತ ಅಣ್ಣ. ಅಣ್ಣ, ಐ ಹ್ಯಾಡ್ ಎ ಡ್ರೀಮ್ ವೇರ್ ಎ ಒನ್ ಪರ್ಸನ್ ಇನ್ ವೈಟ್ ಕ್ಲಾತ್ಸ್, ವೈಟ್ ಬಿಯರ್ಡ್ ಅಂಡ್ ವಾಚಸ್ asked me to come to Mallikarjuna Swami temple in Tirthahalli, which I often visit. He mentioned that there is a prasada for you to collect from here, your wedding which will happen. So his wedding is supposed to happen. What is the meaning of this ಅಂತ ಕೇಳಿದ. ಭಗವಂತ ಮಲ್ಲಿಕಾರ್ಜುನ ಸ್ವಾಮಿ, he has directed him to come to that place, have his darshan, take the prasad. ಸೊ ಅವ್ರಿಗೆ ಏನು ತಡೆ ಇದೆಯೋ ಅದು ಹೋಗ್ಬಿಟ್ಟು he will get married and settle in the life. So ask him to go immediately, go to the temple in Tirthalli, take the blessings, take the prasada and come back. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ.
ಅಣ್ಣ, we have no questions left in chat, ಅಣ್ಣ. Okay, Any message for ನಮಸ್ಕಾರ. today's satsang? ಇಲ್ಲ ಏನಿಲ್ಲ, ಪಿತೃಪಕ್ಷ ಯಾರು ಮಾಡಬೇಕು ಅದನ್ನು ಮಾಡಿ, ಯೂಸ್ ಮಾಡಿ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್. ಮಿಸ್ ಮಾಡಿದ್ರೆ ತಿರ್ಗಿ ಅಗೇನ್ ನೆಕ್ಸ್ಟ್ ಇಯರ್ ಯು ವಿಲ್ ಹ್ಯಾವ್ ಟು ವೇಟ್ ಫಾರ್ ಇಟ್. ಸೊ ಪ್ಲೀಸ್ ಫಿನಿಶ್ ದಿಸ್. ಅದೇ ಧ್ಯಾನ ಮಾಡಿ, ದಾನ ಮಾಡಿ, ಧರ್ಮ ಮಾಡಿ, ಈ ಮೂರನ್ನು ಆಚರಿಸಿ. ಎವ್ರಿ ಟೈಮ್ ದಿಸ್ ಇಸ್ ದ ಮೆಸೇಜ್ by which you will progress well in your material life and spiritual life. Hey Krishna Arpanamastu. ಧನ್ಯವಾದಗಳು. ನಮಸ್ಕಾರ ಪ್ರವೀಣ್. ಧನ್ಯವಾದಗಳು. ಇನ್ನೇನಿಲ್ಲ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಅರ್ಪಣಮಸ್ತು ಅಣ್ಣ. ಗುರುಭ್ಯೋ ಥ್ಯಾಂಕ್ ಯು ಸೋ ಮಚ್. ಓಂ ಅಮರ ಗುರುಭ್ಯೋ ನಮಃ. ಕೃಷ್ಣಾರ್ಪಣ. ಕೃಷ್ಣಾರ್ಪಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ